ಅಗ್ನಿ ಅಂಶವೇ ಲೋಚನವಾಯಿತು. ಅದು ರೂಪ ಪ್ರತಿಭಾಸಕಂ ಆಯಿತು. ಧರಣಿಯ ನೊಂದಲು ನಾಶಿಕವಾಯಿತು. ಸುರಭಿಗದು ಪ್ರತಿಭಾಸಕಮಾಯಿತು. ಉದಕದೊಳೊಂದಲು ರಸನೆಯದಾಯಿತು. ಅದು ಸುರಸ ಪ್ರತಿಭಾಸಕಮಾಯಿತು. ಮಾರುತನೊಳಗೊಂದಲು ತ್ವಕ್ಕಾಯಿತು. ಸ್ಪರ್ಶ ಪ್ರತಿಭಾಸಕಮಾಯಿತ್ತು. ಗಗನಂಗೂಡಲು ಶ್ರುತಿಯಾಯಿತ್ತು. ಮಿಗೆ ಶಬ್ದ ಪ್ರತಿಭಾಸಕಮಾಯಿತು. ಎಲ್ಲ ವಿಷಯವ ತೋರುವ ಸತ್ವ ಉಳ್ಳದರಿಂದದು ತೈಜಸ ತತ್ವ. ಆ ನಾಯಿ ಯಾರು ಕರ್ಕೊಂಬಂದಿರ ಅವ್ರು ನಿಮ್ಮ ಹತ್ರ ತೋರಿ ಅದನ್ನು ಅಡ್ಡಾಡಕ್ಕೆ ಹೊಡಿಬೇಡ್ರಿ. ಹೊಡೆದ್ರೆ ಹೋಗೋದಿಲ್ಲ ಅವು. ಸುಮ್ಮನೆ ಕೊಡ್ರಿ, ಅವೇನು ಕಡಿದಿಲ್ಲ ನಿಮ್ಗೆ. ಆದ್ರೆ ಕರ್ಕೊಂಬಂದವ್ರ ಮಗ್ಗಲ್ ಕರ್ಕೊಂಡ್ ಕುಂದ್ರಿ. ಇಲ್ಲ, ಕರೆ ನಾಯಿ ಬಂದದಲ್ರಿ. ಸುಮ್ಮನೆ ಕುಂದ್ರಿ, ಅದು ಅಡ್ಡಾಡಿ ಸುಮ್ಮನೆ ಇರ್ತೈತೆ. ಯಾರು ಏನು ಮಾಡಕ್ ಹೋಗ್ಬೇಡ್ರಿ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಈ ಎರಡನೇ ಗತಿಯಲ್ಲಿ ಏನು ಪ್ರತಿಪಾದನೆ ಮಾಡಕತ್ತಿದಾರ ಅಂತ ಕೇಳಿದ್ರೆ, ಪಂಚೀಕರಣವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ನಿನ್ನ ಸ್ವರೂಪ ನೀನೇ ಏನಾದೆ ಅಂದ್ರೆ ಪಂಚಮಹಾಭೂತಗಳನ್ನು ಉತ್ಪತ್ತಿ ಮಾಡಿದಿ ಅಂತ ಹೇಳ್ಕೊಂಬಂದ್ರು. ಮಹೇಶ್ವರನಾದ ನೀನೇ ಬ್ರಹ್ಮ ಅಂತ ಹೇಳಿಸಿಕೊಂಡು 5 ಭೂತಗಳನ್ನು ಉತ್ಪತ್ತಿ ಮಾಡಿದಿ ಅಂತ ಹೇಳಿದ್ರು. 5 ಭೂತಗಳ ಉತ್ಪತ್ತಿಯಾದವು ಸೂಕ್ಷ್ಮ ಇದ್ದು, ಸೂಕ್ಷ್ಮಭೂತದಿಂದ ಸೂಕ್ಷ್ಮ ಪ್ರಪಂಚ ತಯಾರಾಯಿತು ಖರೆ. ಆದ್ರೆ ಆ ಸೂಕ್ಷ್ಮ ಪ್ರಪಂಚ ಅನುಭವಿಸಬೇಕಾದ ಸುಖ ದುಃಖಗಳ ವ್ಯವಹಾರ ನಡೀಲಿಲ್ಲ. ಕರ್ಮಾನುಜನ್ಯವಾಗಿ ಸುಖ ದುಃಖ ಅನುಭವಿಸಬೇಕಲ್ಲ, ಅದು ವ್ಯವಹಾರ ನಡೀಲಿಲ್ಲ. ವ್ಯವಹಾರ ನಡಿಲಾರ್ದಕ್ಕಾಗಿ ಪುನಃ ಏನು ಮಾಡಬೇಕಾಯ್ತು ಅಂದ್ರೆ ಪಂಚೀಕರಣವನ್ನು ಮಾಡಬೇಕಾಯ್ತು. ಈಗ ಪಂಚೀಕರಣ ರೀತಿಯನ್ನ ಆರಂಭ ಮಾಡಿದ್ದಾರೆ. ಒಂದೊಂದು ಭೂತಗಳಲ್ಲಿ 2 ಭಾಗವನ್ನು ಮಾಡಿ, ಮೊದಲನೇ 5 ಭಾಗಗಳನ್ನು ಹಾಗೆ ಇಟ್ಟು, ಇನ್ನುಳಿದ 5 ಭಾಗಗಳಲ್ಲಿ ಒಂದೊಂದರೊಳಗೆ 4 ಭಾಗ ಮಾಡಿ, ತಮ್ಮ ತಮ್ಮ ನಿಜಾಂಶವನ್ನು ಬಿಟ್ಟು ಅನ್ಯಭೂತಗಳಲ್ಲಿ ಸೇರಿಕೊಂಡಾಗ ಒಂದೊಂದೆಷ್ಟಾದವು ಅಂದ್ರೆ 5 ಆದವು. 5 25 ತತ್ವ. ಈ 25 ತತ್ವಗಳಿಂದ ಯುಕ್ತವಾದದ್ದಕ್ಕೆ ಏನಂತ ಕರೀತಾರೆ? ಸ್ಥೂಲ ಶರೀರ ಅಥವಾ ಸ್ಥೂಲ ತನುವಾಯಿತು ಅಂತ. ಇನ್ನು ಯಾವ್ಯಾವ ಭೂತದೊಳಗೆ ಯಾವ್ಯಾವುದರ ತತ್ವ ಕೂಡಿ ಏನೇನಾಯಿತು ಅನ್ನೋದನ್ನ ಈಗ 2 ಭೂತಗಳ ವಿಷಯವನ್ನು ನೋಡ್ಕೊಂಡ್ ಬಂದಿದ್ದೇವೆ. ಆಕಾಶ ತತ್ವ ಆಮೇಲೆ ವಾಯುವಿನ ತತ್ವಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ಅವ ವಿಚಾರ ಚಂದ್ರದಲ್ಲಿ ಹಲವಾರು ಸಲ ಕೇಳಿರೋದ್ರಿಂದ ಕೇಳಿದ್ಕೂಲೆ ಚಟ ಹೇಳಕ್ ಬರ್ತಾ ಇದೆ, ಅಂದ್ರೆ ದಡ ಹೇಳಕ್ ಬರ್ತಾ ಇದೆ. ಈಗ ಹೊಸದಾಗಿ ತಲೆಯಾಗಿ ಸೇರುವುದು ಅಂದುಕೊಳ್ಳಿ ಸ್ವಲ್ಪ ಅವಲೋಕನ ಮಾಡಿದ್ರೆ ಕೂಡ್ತಾ ಇದ್ದಾವ. ಏನು ಆಕಾಶದ ಮುಖ್ಯ ಭಾಗ ಯಾವುದು ಅಂತ ಕೇಳಿದ್ದಾದ್ರೆ ಜ್ಞಾತೃ ಆಯಿತು. ಆಕಾಶದ 2ನೇ ಭಾಗ ಪೃಥ್ವಿಯಲ್ಲಿ ಸೇರಿ ಅಹಂಕಾರವಾಯಿತು. ಆಕಾಶದ 2ನೇ ಭಾಗ ಜಲದಲ್ಲಿ ಸೇರಿ ಚಿತ್ತಾಯಿತು. ಆಕಾಶದ 2ನೇ ಅಗ್ನಿಯಲ್ಲಿ ಕೂಡಿ ಬುದ್ಧಿ ಆಯಿತು. ಆಕಾಶದ 2ನೇ ಭಾಗ ವಾಯುವಿನಲ್ಲಿ ಕೂಡಿ ಮನಸ್ಸಾಯಿತು ಅಂತ ತಿಳ್ಕೊಂಡು,
ಏನ್ರಿ ಅದು ಸರಳ ಅದ. ಯಾಕಂತ ಕೇಳಿದಾದ್ರೆ ಏನಂದ್ರೆ ಅಂತಃಕರಣ, ಅಹಂಕಾರ, ಚಿತ್ತ, ಬುದ್ಧಿ ಮತ್ತು ಮನಸ್ಸು, ಇವು 5 ಸರಳ ಅದಾವ. ಇನ್ನು ಎರಡನೇ ಭೂತದ್ದು ಯಾವುದು ಅಂತ ಕೇಳಿದ್ರೆ ವಾಯುವಿನ ತತ್ವ. ವಾಯುವಿನ ತತ್ವಗಳು ಯಾವುವು ಅಂದ್ರೆ 5. ಯಾವ ಅಂದ್ರೆ ವ್ಯಾನ, ವ್ಯಾನ, ಅಪಾನ, ಸಮಾನ, ವ್ಯಾನ, ಅಪಾನ, ಉದಾನ, ಆಮೇಲೆ ಸಮಾನ, ವ್ಯಾನ ಚಲನ. ಮೊದಲನೇದ್ದೇನದ ಅಂತ ಕೇಳಿದ್ರೆ ಆಯ್ತಲ್ರಿ, ಅಲ್ಲೇ ಐತಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವು 5 ಏನು ಅಂದ್ರೆ ವಾಯುವಿನ ತತ್ವಗಳನ್ನು ಏನೇನು ಕೂಡಿ ಆಯ್ತು ಅನ್ನೋದನ್ನ ಹೇಳ್ಕೊಂಡು ಬಂದರು. ಈಗ ಮೂರನೇದ್ದು ಯಾವುದು ಅಂದ್ರೆ ಅಗ್ನಿ. ಅಗ್ನಿಯಲ್ಲಿ 5 ತತ್ವಗಳು ಯಾವುವು ಅಂತ ಕೇಳಿದರೆ ಉದಿತ ಅಗ್ನಿ ಅಂಶವೇ, ಉದಿತಾಗ್ನಾಂಶವೇ ಅಂತಂದಾಗ ಏನದ, ಉದಿತ ಅಗ್ನಿ ಅಂಶವೇ ಅಂದ್ರೆ ಉತ್ಪತ್ತಿ ಆಗಲ್ಪಟ್ಟಂತ ಅಗ್ನಿ ಅಂಶವೇ, ಅಥವಾ ತೋರಿದಂಥ ಅಗ್ನಿ ಅಂಶ ಯಾವುದು ಅಂದ್ರೆ ಮೊದಲನೇದ್ದು ಅದೇನಾಯ್ತು ಅಂದ್ರೆ ಲೋಚನವಾಯ್ತು. ಅದ್ರ ಮುಖ್ಯಾಂಶ ಏನಾಯ್ತು, ಲೋಚನ. ಲೋಚನ ಅಂದ್ರೆ ಕಣ್ಣು ತಯಾರಾಯ್ತು. ಅದು ರೂಪ ಪ್ರತಿಭಾಸಕಂ ಆಯ್ತು. ಆ ಕಣ್ಣು ಏನನ್ನ ಮಾಡ್ತು ಅಂದ್ರೆ ರೂಪವನ್ನು ಬೆಳಗುವಂಥದ್ದು. ರೂಪವನ್ನು ಗುರುತಿಸುವುದು ಯಾವುದು, ಕಣ್ಣು. ಆಮೇಲೆ ಧರಣಿಯನ್ನು ಹೊಂದಲು ನಾಸಿಕವಾಯಿತು. ಅದೇ ಅಗ್ನಿಯ ಎರಡನೇ ಭಾಗ ಭೂಮಿಯಲ್ಲಿ ಸೇರುವುದರಿಂದ ಏನು ತಯಾರಾಯಿತು ಅಂದ್ರೆ ನಾಸಿಕ ಅಂದ್ರೆ ಮೂಗು ಅಥವಾ ಘ್ರಾಣ ತಯಾರಾಯಿತು. ಆ ಘ್ರಾಣಕ್ಕೇನು ವಿಷಯಪ್ಪ ಅಂದ್ರೆ ಸುರಭಿಗೆ ಅದು ಪ್ರತಿಭಾಸಕಮಾಯಿತು. ನೇತ್ರೇಂದ್ರ ಏನು ಮಾಡ್ತದ ಅಂದ್ರೆ ಇದು ಘ್ರಾಣೇಂದ್ರಿಯ ವಾಸನೆಯನ್ನು ಗುರುತಿಸ್ತಾ ಇದೆ ಅಥವಾ ಬೆಳಗ್ತಾ ಇದೆ. ಯಾಕಂದ್ರೆ ಇದಕ್ಕೂ ಏನಂತ ಕರ್ಕೊಂಬಂದಾರ, ಪಂಚ ಜ್ಞಾನೇಂದ್ರಿಯ ಅಂದಾರ. ಜ್ಞಾನಕ್ಕೆ ಯಾವ ಸಾಧನವಾಗಿರುವವೋ ಅವುಗಳಿಗೆ ಏನಂತಾರೆ, ಜ್ಞಾನೇಂದ್ರಿಯ. ಜ್ಞಾನ ಮಾಡಿಕೊಳ್ಳೋದಂದ್ರೆ ಪ್ರತಿಭಾಸ ಮಾಡುವುದು, ಪ್ರತಿಭಾಸ ಮಾಡುವುದಂದ್ರೆ ಅರಿಯುವುದು. ಜ್ಞಾನೇಂದ್ರಿಯ ಏನನ್ನ ಅರಿತಾ ಇದೆ, ಸುರಭಿ ಅಂದ್ರೆ ಗಂಧ, ಸುಗಂಧ ಇರಲಿ ಅಥವಾ ದುರ್ಗಂಧ ಇರಲಿ ಅರಿಯುವಂಥದ್ದು ಯಾವುದು ಅಂತ ಕೇಳಿದರೆ ಜ್ಞಾನೇಂದ್ರಿಯ. ಇದು ಎದರಿಂದ ತಯಾರಾಯ್ತು ಅಂದ್ರೆ ಆಕಾಶದ ಎರಡನೇ ಭಾಗ, ಇದು ವಾಯುವಿನ ಅಗ್ನಿಯ ಎರಡನೇ ಭಾಗ ಬಂದು ಪೃಥ್ವಿಯಲ್ಲಿ ಸೇರಿ ನಾಸಿಕ ಆಯಿತು. ಅದು ಗಂಧವನ್ನು ಬೆಳಗ್ತಾ ಇದೆ. ಉದಕದೋಳು ಹೊಂದಲು, ಅದ ಅಗ್ನಿ ಅಂಶ. ಉದಕದೋಳು ಅಂದ್ರೆ ನೀರಿನಲ್ಲಿ ಕೂಡಿಕೊಂಡಾಗ ರಸನೆಯದಾಯ್ತು ಅಂದ್ರೆ ನಾಲಿಗೆ ತಯಾರಾಯ್ತು, ಜೀವೇಂದ್ರಿಯ ಅಂತೇವಿ. ಆ ನಾಲಿಗೆ ಏನು ಮಾಡ್ತದಪ್ಪ, ಅದು ಸುರಸ ಪ್ರತಿಭಾಸಕಮಾಯಿತು, ರಸಗಳನ್ನು ಗುರುತಿಸುವಂಥದ್ದಾಯಿತು. ನಾಲಿಗೆ ಏನು ಮಾಡ್ತದೆ ರೀ, ರಸದ ಗುರುತವನ್ನು ಮಾರುತನೊಳಗೆ ಹೊಂದಲು ಅದೇನು ಮಾಡ್ತದಪ್ಪ ಅಂತ ಕೇಳಿದ್ರೆ ಅಗ್ನಿ ಎರಡನೇ ಭಾಗ ವಾಯುವಿನಲ್ಲಿ ಸೇರಿಕೊಳ್ಳುವುದರಿಂದ ತ್ವಕ್ಕಾಯ್ತು. ತ್ವಕ್ ಅಂದ್ರೆ ಚರ್ಮವಾಯ್ತು. ಸುಮ್ಮನಿರು ನೀವು, ಒಟ್ಟ ಹಚ್ಚ ಅನ್ಬೇಡ್ರಿ, ಅದಕ್ಕೆ ಅದು ಹೋಗತ್ತಾನೆ. ತ್ವಕ್ಕಾಯ್ತು. ಸ್ಪರ್ಶ ಪ್ರತಿಭಾಸಕಂ ಆಯ್ತು. ಅದೇನು ಮಾಡ್ತೇವೆ ಅಂದ್ರೆ ಸ್ಪರ್ಶವನ್ನು ಗುರುತಿಸುವಂಥದ್ದಾಯ್ತು. ಅಂದ್ರೆ ಸ್ಪರ್ಶ ಜ್ಞಾನವನ್ನು ಮಾಡ್ಕೊತಾ ಇದೆ. ಗಗನಂಗೂಡಲು, ಗಗನ ಅಂತಂದ್ರೆ ಆಕಾಶದಲ್ಲಿ ಸೇರ್ಕೊಂತು. ಯಾವುದು ಅಂದ್ರೆ ಅಗ್ನಿಯ ಎರಡನೇ ಭಾಗ ಆಕಾಶದಲ್ಲಿ ಸೇರ್ಕೊಳ್ಳುವುದರಿಂದ ಏನಾಯ್ತು ಅಂದ್ರೆ ಶ್ರುತಿ ಆಯಿತು. ಶ್ರುತಿ ಅಂದ್ರೆ ಕರ್ಣ ಅಂದ್ರೆ ಕಿವಿ, ಏನು ಶ್ರವಣ ಅಂತಾರ, ಶ್ರುತಿ ಅಂತಾರ, ಕರ್ಣ ಅಂತಾರ, ಆಮೇಲೆ ಕಿವಿ ಅಂತ ನಾವು ಅಂತೇಳ್ತ ಶ್ರೋತ್ರ. ಅದು ಮಿಗೆ ಶಬ್ದ ಪ್ರತಿಭಾಸಕಮಾಯ್ತು. ಶ್ರೋತಂದ್ರೆ ಏನನ್ನು ಗುರುತಿಸ್ತಾ ಇದೆ, ಶಬ್ದವನ್ನು ಗುರುತಿಸ್ತದೆ ಅಂದ್ರೆ ಪ್ರಕಾಶ ಮಾಡುತ್ತದೆ ಅಥವಾ ಅದರ ಜ್ಞಾನವನ್ನು ಮಾಡಿಕೊಳ್ತಾ ಇದೆ. ಎಲ್ಲ ವಿಷಯವ ತೋರುವ ಸತ್ವ ಉಳ್ಳು, ಅದರಿಂದ ಇದು ತೈಜಸ ತತ್ವ. ಏನು ಎಲ್ಲ ವಿಷಯ ತೋರುವ ಸತ್ವ ಅಂದ್ರೆ ಅದು ಅಸ್ತಿತ್ವ, ಅಲ್ಲಿ ಏನಿರುವಿಕೆ ಅದ, ಉಳ್ಳ ಅದರಿಂದ ಇದು ತೈಜಸ ತತ್ವ. ಇವೆಲ್ಲವೂ ಏನದಾವ ಅಂತ ಕೇಳಿದ್ದಾದ್ರೆ ತೈಜಸ ತತ್ವ. ತೈಜಸ ಅಂದ್ರೆ ಅಗ್ನಿ, ತೈಜಸ ಅಂದ್ರೆ ಏನು, ಅಗ್ನಿಯ ತತ್ವಗಳು ಅಂತ ತಿಳ್ಕೋಬೇಕು. ಏನು ಬರೀ ದೋಹ ಬಿಡಿಸ್ಬಿಡ್ತೇನಲ್ಲ ಇದನ್ನ ನುಡಿಗಳಷ್ಟೇ ಬಿಡಿಸ್ಬಿಡ್ತೇನಲ್ರಿ. ಟೀಕಾ ಓದ್ರಿ, ಸರಳ ಆಗ್ತದೆ ತಮಗೆ, ಏನು ಇದೆಲ್ಲ
ಕೆಲವು ನಡು ಒಂದೊಂದು ದೃಷ್ಟಾಂತವನ್ನು ಕೊಟ್ಟಾರ. ಅವುಗಳು ಆ ದೃಷ್ಟಾಂತಕ್ಕೆ ಅನುಸರಿಸಿ ಅನುಭವ ಬಂದ ಬರ್ತಾ ಇದೆ. ಉದಕಾಂಶವೇ ತಿಳಿ ರಸವಾಯಿತ್ತು. ಇನ್ನು ಉದಕ ಅಂದ್ರೆ ನೀರು. ಉದಕ ಪದಕಾರ್ಥ ಏನು ಅಂದ್ರೆ ನೀರು. ಆ ನೀರಿನ ಮುಖ್ಯಾಂಶವೇ ಏನಾಯ್ತು ಅಂದ್ರೆ ಅರ್ಧ ಭಾಗ ಇದ್ದದ್ದು ಏನಾಯ್ತು ಅಂದ್ರೆ ರಸವಾಯಿತ್ತು. ಅಂದ್ರೆ ಪಂಚ ವಿಷಯಗಳ ಉತ್ಪತ್ತಿಗೆ ಜಲದಿಂದ ಏನಾಯ್ತು ಅಂದ್ರೆ ಮುಖ್ಯ ರಸವಾಯಿತು. ಅದು ಜೀವಿಗೆ ಗೋಚರಮಾಯಿತ್ತು. ಅದ ರಸಜ್ಞಾನ ಯಾರಿಗೆ ಆಗ್ತಾ ಇದೆ? ಜೀವೇಂದ್ರಿಗೆ ಆಗ್ತಾ ಇದೆ. ಕ್ಷೋಣಿಯೊಳೊಂದಿ ಸುರಭಿಯಾಯಿತ್ತು. ಅದೇ ಏನದಪ್ಪ ಅಂತ ಕೇರೆ ನೀರಿನ ಅಂಶ ಎರಡನೇ ಭಾಗ ಹೋಗಿ ಕ್ಷೋಣಿ ಅಂದ್ರೆ ಭೂಮಿ. ಕ್ಷೋಣಿ ಪದಕರ್ತೇನು ಭೂಮಿ ಅಥವಾ ಪೃಥ್ವಿ. ಪೃಥ್ವಿಯಲ್ಲಿ ಸೇರಿ ಏನಾಯ್ತು ಒಂದಿ ಸುರಭಿಮಾಯಿತ್ತು ಅಂದ್ರೆ ಗಂಧವಾಯಿತ್ತು. ಪೃಥ್ವಿಯ ಗುಣ ಯಾವುದು? ಗಂಧ. ಅದಕ್ಕೆ ಅಲ್ಲಿ ಸೇರಿ ಗಂಧ ಗುಣವಾಯಿತ್ತು. ಗ್ರಾನಕ್ಕದು ಗೋಚರಮಾಯಿತ್ತು. ಆ ಗಂಧ ಗುಣ ಮೂಗಿಗೆ ಏನಾಗ್ತಾ ಇದೆ ಅಂದ್ರೆ ಗೋಚರ ಆಗ್ತಾ ಇದೆ. ಸಿಕಿಯಂ ಬೆರಸಲು ಅದೇ ಜಲದ ಎರಡನೇ ಭಾಗ ಅಗ್ನಿಯನ್ನು ಕೂಡಿದಾಗ ಸಿಕಿ ಅಂತಾರ. ಸಿಕಿ ಅಂದ್ರೆ ಏನು? ಅಗ್ನಿ ಅಂದ್ರೆ ಏನು? ತೈಜಸ್ ಅಂದ್ರೆ ಏನು? ಪರಿಣಾಮಗಳು. ರೂಪವದಾಯ್ತು. ಏನ್ ತಯಾರಾಯ್ತಲ್ಲ ಅಂದ್ರೆ ರೂಪ ತಯಾರಾಯ್ತು. ಅದು ಸುಖನೇತ್ರಕ್ಕದು ದೃಶ್ಯತೆಮಯ ಆಯ್ತು. ಯಾವಪ್ಪ ಅಂದ್ರೆ ನೇತ್ರೇಂದ್ರಿಕ ವಿಷಯ ಆಯ್ತು. ಆಮೇಲೆ ಪೊಕ್ ಅನಿಲ ನೋಳ್. ಅನಿಲ ನೋಳ್ ಪೊಕ್ಕು ಅಂದ್ರೆ ಜಲದ ಅಂಶವು ಎರಡನೇ ಭಾಗ ಯಾವ ಗಾಳಿಯಲ್ಲಿ ಸೇರುವುದರಿಂದ ಸ್ಪರ್ಶವಾದಾಯ್ತು. ಅಲ್ಲಿ ಏನು ತಯಾರಾಯ್ತು? ಸ್ಪರ್ಶ ಗುಣ ತಯಾರಾಯ್ತು. ತ್ವಕ್ಕಿಂಗದು ವೇದ್ಯತೆ ಆಯ್ತು. ಸ್ಪರ್ಶ ಜ್ಞಾನ ಯಾವುದಕ್ಕಾಗ್ತಾ ಇದೆ? ತ್ವಗೇಂದ್ರಿಯಕ್ಕೆ ಆಗ್ತಾ ಇದೆ. ತವೆ ಚೆನ್ನಾಗಿ ನಭವೆರದಾರ ಆರವವಾಯಿತ್ತು. ಏನ್ರಿ? ತವೆ ಅಂದ್ರೆ ಚೆನ್ನಾಗಿ ನಭವೆರೆದು. ನಭವೆರೆದು ಅಂತಂದ್ರೆ ಆಕಾಶವನ್ನು ಕೂಡಿಕೊಂಡು ಗಗನದಲ್ಲಿ ಬೆರೆತು ಏನಾಯ್ತು? ಆ ರವವಾಯಿತ್ತು. ಯಾವ ರವ? ಬಾಂಬೆ ರವಾನು ಏನು ವೆಂಕಟೇಶ ರವಾನು? ಯಾವ್ದ್ರಿ? ರವ ಪದಕ ಅರ್ಥ ಏನು ಅಂದ್ರೆ ಶಬ್ದ. ಏನ್ ತಯಾರಾಯ್ತು? ಶಬ್ದ ತಯಾರಾಯ್ತು. ಶ್ರವಣಕ್ಕದು ವೇದ್ಯತೆ ಆಯಿತು. ಶ್ರವಣ ಅಂದ್ರ ಕಿವಿ. ಶ್ರವಣ ಅಂದ್ರೆ ಶ್ರುತಿ ಅಂತಾರ, ಶ್ರವಣ ಅಂತಾರ, ಕರ್ಣ ಅಂತಾರ. ಪರ್ಯಾಯ ನಾಮಗಳು. ಏನ್ರಿ? ಯಾಕಂದ್ರೆ ಪದಗಳಲ್ಲಿ ಪದ್ಯವನ್ನು ಬರೆಯುವಾಗ ಒಂದು ಶಬ್ದದ ಅರ್ಥವಾಗುವಂಥವನ್ನು ಅನೇಕ ಸಲ ಬಳಸಬೇಕಾದ ಬಂದಾಗ ಆ ಪರ್ಯಾಯ ನಾಮಗಳನ್ನು ಬಳಸ್ತಾ ಇದ್ದಾರೆ. ಒಂದೇ ಬಳಸಬಾರದು ಅಂತ ನೇಮದ. ಏನು? ಶ್ರವಣಕ್ಕದು ವೇದ್ಯತೆ ಆಯಿತು. ಎಲ್ಲರೊಳು ಮಿಗಿ ಸೊಗೈಪ ಸತ್ವ ಉಳ್ಳದರಿಂದವೇ ಅಪ್ಪಿನ ತತ್ವ. ಏನ್ರಿ? ಎಲ್ಲರೊಳು ಎಲ್ಲರಲ್ಲಿಯೂ ಮಿಗಿ ಸೊಗೈಪ ಅಂದ್ರೆ ಶೋಭಿಸುವಂತ, ಸತ್ವ ಅಂದರೆ ಏನಪ್ಪಾ ಅಂತ ಕೇಳಿದ್ದಾರೆ? ಸಾಮರ್ಥ್ಯ ಅಂತ ಅರ್ಥ ಮಾಡಿದ್ದಾರೆ. ಸಾಮರ್ಥ್ಯವು ಉಳ್ಳದರಿಂದ ಇದ್ದುದರಿಂದ ಅವೇ ಅಪ್ಪಿನ ತತ್ವ. ಅಪ್ಪು ಅಂದ್ರ ನೀರು. ಅಪ್ಪಿನ ತತ್ವ ಅಂದ್ರೆ ಅಪ್ಪಿ ಅಂತೇವಲ್ಲ, ಆ ಅಪ್ಪಿ ಅಲ್ಲ. ಏನ್ ಜಲ ಅಂತೇವಲ್ಲ, ಜಲಕ್ಕೆ ಏನಂತಾರ? ಅಪ್ಪು ಅಂತಾರ. ಅಪ್ಪಿನ ತತ್ವ, ನೀರಿನ ತತ್ವ ಅಂತ. ಇನ್ನು ಕೊನೆಯದು ಯಾವುದಪ್ಪ ಅಂತ ಕೇಳಿದ್ರೆ ಭೂಮಿ. ಒದವಿ ಮತ್ತೇನಾಯ್ತಪ್ಪ ಅಂತ ಕೇಳಿದ್ರೆ ಧರಾಂಶವೇ ಗುದವಾಯಿತ್ತು. ಧರಾಂಶ ಅಂದ್ರೆ ಭೂಮಿಯ ಅರ್ಧ ಮುಖ್ಯ ಭಾಗ. ಅದೇನಾಯ್ತು ಅಂದ್ರೆ ಗುದವಾಯಿತ್ತು. ಅದಕ್ಕೆ ವಿಸರ್ಜನವೇ ಕ್ರಿಯೆಯಾಯಿತು. ಗುದೇಂದ್ರಿಯ ಕೆಲಸ ಏನಪ್ಪಾ ಅಂದ್ರೆ ಮಲ ವಿಸರ್ಜನೆ ಮಾಡೋದು ಅದಕ್ಕೆ ಕ್ರಿಯೆ ಆಯಿತು. ಯಾಕಂದ್ರೆ ಇವು ಕರ್ಮೇಂದ್ರಿಯಗಳದಾವ. ಕರ್ಮಕ್ಕೆ ಸಾಧನವಾಗಿರುವುದರಿಂದ ಕರ್ಮೇಂದ್ರಿಯ ಅನ್ಬೇಕು ಅನ್ನೋದು ಹೇಳ್ಕೊಂಬಂದಾರ. ಅವು ಜ್ಞಾನೇಂದ್ರಿಯಗಳು ಯಾಕಂದ್ರೆ ಜ್ಞಾನಕ್ಕೆ ಸಾಧನ ಆಗಿದಾವ. ಇನ್ನು ಸಲಿಲದೊಳೊಂದಲು ಯಾವ ಭೂಮಿಯ ಎರಡನೇ ಭಾಗ ಸಲಿಲ ಅಂದ್ರೆ ನೀರು. ಬೇರೆ ಪರ್ಯಾಯನಾಮಗಳು ಪ್ರತಿಯೊಂದು ನುಡಿಗೆ ಬೇರೆ ಬೇರೆ ಹೆಸರು ಬಂದಿದಾವು. ಸಲಿಲದಳು ಅಂದ್ರೆ ನೀರಿನಳು ಒಂದಲು ಕೂಡಿಕೊಳ್ಳುವುದರಿಂದ ಗುಹ್ಯವು ಹದವಾಯಿತು. ಏನ್ ತಯಾರಾಯ್ತು ಅಂದ್ರೆ ಗುಹ್ಯ ತಯಾರಾಯ್ತು. ಅಂದರೆ ಏನಪ್ಪಾ ಅಂದ್ರೆ ರಸನೇಂದ್ರಿಯ ತಯಾರಾಯ್ತು. ಯಾವುದು? ಮೂತ್ರೇಂದ್ರಿಯ. ಮೂತ್ರೇಂದ್ರಿಯ ತಯಾರಾಯ್ತು. ಆಮೇಲೆ ಸಲೆ ಸುಖಿಸುವ ಕರ್ಮವೇ ಅದಕ್ಕಾಯ್ತು. ಅದರ ಕ್ರಿಯಾ ಏನಪ್ಪಾ ಅಂತ ಕೇಳಿದ್ದಾದ್ರೆ
ಅದರ ಕಾರ್ಯ ಏನು ಅಂತ ಕೇಳಿದ್ರೆ ಮೂತ್ರತ್ಯಾಗ ಅಥವಾ ರತಿಕ್ರೀಡಾ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಸುಖಿಸುವ ಅಂತ ಬರೆದಿದ್ದಾರೆ. ಇನ್ನು ಪದವು ಆಸಿಕಿ ಯೋಗದೊಳಾಯಿತು. ಆಸಿಕಿ ಯೋಗದೋಳ್ ಭೂಮಿಯ 2ನೇ ಭಾಗ ಅಗ್ನಿಯಲ್ಲಿ ಕೂಡುವುದರಿಂದ ಪದವು ಆಯಿತು. ಪದವು ಅಂದ್ರೆ ಪಾದ ತಯಾರಾಯ್ತು. ಪದ ಅಂದ್ರೆ ಹಾಡೋ ಪದ ಅಲ್ಲ, ಪದಕರ್ತೇನು ಪಾದ ತಯಾರಾಯಿತು. ಆಮೇಲೆ ಅದಕ್ಕೆ ಆ ಗಮನವೇ ಕ್ರಿಯೆ ಆಯಿತು. ಪಾದಕ ಕ್ರಿಯೆ ಯಾವುದು ಅಂದ್ರೆ ಗಮನ ಅಂತ ಕೇಳ್ಕೊಂಬಂದೇವಿ. ಪುದಿದ ಅನಿಲ ನೋಳ್ ಆ ಕರವಾಯಿತು. ಅದೇ ಭೂಮಿಯ 2ನೇ ಭಾಗ ವಾಯುವಿನಲ್ಲಿ ಹೊಂದಿಕೊಂಡು ತೋರುವುದರಿಂದ ಏನಂತ ತಿಳಿಸ್ಕೊಂತು? ಕರವಾಯಿತು. ಕರ ಅಂದ್ರ ಕೈಗಳು ತಯಾರದು. ಆಮೇಲೆ ಅದಕ್ಕೆ ಆ ದಾನವೇ ಕ್ರಿಯೆಯಾಯಿತು. ಕರಕ್ಕೆ ಭೂಷಣ ಯಾವುದು? ದಾನ ಅಂತ ಹೇಳ್ಕೊಂಬಂದ ಶಾಸ್ತ್ರ. ಲೇನಾದೇನ ಅಂದ್ರೆ ತಗೊಳ್ಳೋದು, ಬಡ್ಡಿ ಕೊಡೋದು, ಬಡ್ಡಿ ತಗೊಳ್ಳೋದು ಅಂತ ಅರ್ಥ ಅಲ್ಲ. ಅವ್ರು ಬರ್ದಾರ ಸ್ಪಷ್ಟವಾಗಿ. ಅದಕ್ಕೆ ಮತ್ತೆ ತಗೊಳ್ಳೋದಕ್ಕೂ ಏನೆಲ್ಲ ತಿಳ್ಕೊಂಡ್ ಕುಂತಾವು. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಎಚ್ಚರಿಸುವ ಸಲುವಾಗಿ ಉತ್ಪತ್ತಿ ಕ್ರಮ ಹೇಳುವುದರ ಜೊತೆಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಕರೆಕೆ ಏನು ಲೇಸ್ ಅಂದ್ರೆ ಕರೆಕೆ ಸತ್ಪಾತ್ರ ದಾನವೇ ಲೇಸು. ನಾವೇನೇನೋ ಭೂಷಣ ಮಾಡ್ಕೊಂತ ಇರ್ಲಿ, ಅದಕ್ಕೆ ಸ್ಪಷ್ಟ ಬರ್ದಿದಾರ ಅವರು. ಏನು ಬರ್ದಾರಪ್ಪ ಅಂತ ಕೇರೆ ಅದಕ್ಕೆ ಅಂದ್ರೆ ಆ ಕೈಗಳಿಗೆ ಅಥವಾ ಕೈಗೆ ದಾನವೇ ಕ್ರಿಯೆ ಆಯಿತು. ಈ ಕೈಗೆ ಭೂಷಣ ಅಥವಾ ಕೈ ಕೆಲಸ ಏನಪ್ಪಾ ಅಂದ್ರೆ ದಾನ ಮಾಡುವುದೇ ಇದಕ್ಕೆ ಕ್ರಿಯೆ ಆಯಿತು. ಪೊಂದಿ ಗಗನದಳು. ಇನ್ನು ಅದೇ ಭೂಮಿಯ 2ನೇ ಭಾಗ ಆಕಾಶದಲ್ಲಿ ಸೇರಿಕೊಂಡು ಏನ್ ತಯಾರಾಯಿತು ಅಂತ ಕೇಳಿದ್ರೆ ವಾಕ್ ಆಯಿತು. ವಾಕ್ ಆಯಿತು ಅಂದ್ರೆ ವಾಣಿ. ವಾಕ್ ಪದಕರ್ತೇನಂದ್ರೆ ವಾಣಿ ಅಂದ್ರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಬಾಯಿ ಅಂತೆಲ್ಲ ತಯಾರಾಯಿತು. ಅದಕ್ಕೆ 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 ನುಡಿಯೇ ಕ್ರಿಯೆ ಆಯಿತು. ಅದಕ್ಕೆ ಏನು ಒಳ್ಳೇದಪ್ಪ ಅಂತ ಕೇಳಿದ್ದಾದ್ರೆ ಅದರ ಕ್ರಿಯಾ ಏನು ಅಂತ ಕೇಳಿದ್ರೆ ನುಡಿಯೇ ಅಂದ್ರೆ ಮಾತನಾಡುವುದು ಅಂತ ಕ್ರಿಯೆ ಆಯಿತು. ಎಲ್ಲದರ ಅಂಶವ ಧಾರಣ ಸತ್ವ, ಎಲ್ಲದರ ಅಂಶವನ್ನು ಧಾರಣ ಮಾಡಿಕೊಂಡ ಸಾಮರ್ಥ್ಯ ಉಳ್ಳುವುದರಿಂದ, ಧಾರಣ ಮಾಡಿಕೊಂಡಿರುವ ಸಾಮರ್ಥ್ಯ ಇದ್ದುದರಿಂದ ಏನಾಯ್ತು ಅಂದ್ರೆ ವಸುಧಾ ತತ್ವ. ಅವಕ್ಕೆ ಏನಂತ ಕರೆದ್ರು? ವಸುಧಾ ಅಂದ್ರೆ ಭೂಮಿ. ಹಲವಾರು ನಾಮಗಳು ಬಂದು ನೋಡ್ರಿ. ಆಮೇಲೆ ಅಹಮ್ಮು ಪ್ರಾಣಂ ಘ್ರಾಣಂ ಗಂಧ ಸಹಿತಂ ಧರೆಯ ಅಂಶಗಳು ಬಂಧ. ಇವು ಧರೆಯ ಅಂಶಗಳಂತ ಬಂಧಿಸಲ್ಪಟ್ಟಿತು. ಯಾರ ಅಂಶಗಳಂತ ಹೇಳುತ್ತ ಇವು ಭೂಮಿಯ ಅಂಶಗಳೇ ಅಂತ ಕಟ್ಟಳೆ ಮಾಡಿದ್ರು ಅಥವಾ ಬಂಧನ ಅಂದ್ರೆ ಕಟ್ಟಿಸಿದ್ರು. ಇವು ಮತ್ತೊಂದು ಧರ್ಮಗಳಲ್ಲ. ಯಾವ್ಯಾವು? ಅಹಮ್ಮು, ಪ್ರಾಣ, ಘ್ರಾಣ ಮತ್ತು ಗಂಧ. ಇವು 5. ಇವು 4 ಅದಾವ. ಸಹಿತಂ ಇವು ಎಲ್ಲ ಕೂಡಿ ಧರೆಯ ಅಂಶಗಳ ಬಂಧಂ. ಇವು 5 ಕೂಡಿ ಏನದು ಅಂದ್ರೆ ಈ ಭೂಮಿಯ ತತ್ವ ಅಂತ ಹೇಳಿಸ್ಕೊಂಡು. ಎರಡನೇದ್ದೇನಂದ್ರ ಚಿತ್ತ, ಅಪಾನಂ, ರಸನೆಯು, ಗುಹ್ಯ. ಇವು 4 ಎದರ ತತ್ವ ಅಂತ ಕೇಳಿದ್ರೆ ಜಲ ಅಂಶಗಳ ಮೇನಲ್ಲೂ ಇವೆಲ್ಲವೂ ಏನಂತ ಹೇಳಿಸ್ಕೊಂಡು ಅಂತ ಕೇಳಿದ್ರೆ ಜಲದ ಅಂಶಗಳಂತ ತಿಳ್ಕೊಂಡು ಕಟ್ಟಲ್ಪಟ್ಟು ಅಂದ್ರೆ ಹಿಡಿದಿಟ್ಟಂತೆ ಅಂತ. ಆಮೇಲೆ ಬುದ್ಧಿಯು ಉದಾನಂ ರೂಪಂ ಪಾದ ಬದ್ಧವೆನಿಪ ಸಿಕ್ಕಿ ಕಳೆಗಳ ಭೇದ. ಇದೆದರ ಅಂಶಗಳು 4 ಅಂದ್ರೆ ಅಗ್ನಿಯ ತತ್ವ ಅಂತ ಬಂಧಿಸಲ್ಪಡ್ತು. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಮತ್ತೊಬ್ಬರು ಬಂದು ಸೇರಿ ತಯಾರಾಗ್ಯಾವ, ಬಂದು ಸೇರ್ಲಾರ್ದನು. ಮತ್ತೊಬ್ಬರು ಬಂದು ಸೇರಿದ್ರು ಕೂಡ ಮತ್ತೊಬ್ಬರ ಹೆಸರು ಹೇಳಕ್ ಬರೋದಿಲ್ಲ. ಯಾರ ಹೆಸರು ಹೇಳ್ಬೇಕು? ಎಲ್ಲಿ ಬಂದು ಸೇರ್ಕೊಂಡು ತಯಾರಾಗ್ಯಾವ ಅವುಗಳ ಹೆಸರನ್ನೇ ಹೇಳಬೇಕು. ಅದಕ್ಕೆ ಅಲ್ಲೇ ಬಂಧಿಸಲ್ಪಟ್ಟಿತು ಅಂತ. ಇನ್ನು ಮನವುಂ ತ್ವಕ್ಕುಂ ಸ್ಪರ್ಶಂ ಪಾನಿ ಎನಿಪವು ವಾಯು ಕಳಾಯುಕ್ಷೇಣಿ. ವಾಯು ಕಳಾಯುಕ್ ಶ್ರೇಣಿ. ಇವೆದರು ಅಂತ ಕಟ್ಟಲ್ಪಟ್ಟಂಗಾಯ್ತು. ಇವು ವಾಯುವಿನ ತತ್ವಗಳೇ ಅಂತ ಹೇಳ್ದಂಗಾಯ್ತು. ಆದ್ರೆ ವಾಯುನೂ ಅದಾವ, ನೀವು ಅಷ್ಟು ಇಲ್ಲ. ಮತ್ತೊಂದರ ಉಳಿದ 4 ಭೂತಗಳ 2ನೇ ಭಾಗ ಬಂದು ಸೇರಿ ಏನಾಗ್ಯಾವ ತಯಾರಾಗ್ಯಾವ. ಆದರೂ ಕೂಡ ಈಗೇನು ಹೇಳ್ಬೇಕಾಗ್ಯದ? ಇದೇ ತತ್ವ, ಇದ್ರವೇ ತತ್ವ ಅಂತ ಹೇಳ್ಬೇಕಾಗ್ಯದ. ಆಮೇಲೆ ಮತ್ತೆ ಸಮಾನಂ
ಶ್ರುತಿ, ರವ, ವಾಕ್ಕು. ಏನು ಮತ್ತು ಆಮೇಲೆ 4 ಯಾವಪ್ಪ ಅಂದ್ರೆ ಎದ್ರು ಜಲದ್ದು ಏನ್ರಿ ಸಮಾನ. ಶ್ರುತಿ ಅಂದ್ರೆ ಕಿವಿ, ರವ ಅಂದ್ರೆ ಶಬ್ದ, ವಾಕ್ಕು ಅಂದ್ರೆ ವಾಣಿ. ಈ ಪಥ್ಯದ ಇದು ಆಕಾಶದ್ದು. ನಭದ ಕಳೆಗಳೇನಿಸಿರಕು ಇವು ಎದರ ತತ್ವ ಅಂತ ಹೇಳಿಕೊಂಡು, ನಭ ಅಂದ್ರೆ ಆಕಾಶದ ತತ್ವ. ಆಯಾಯ ಕಳೆಗಳ ಬೆರೆಸುವ ಸತ್ವ, ಆಯಾಯ ಕಳೆಗಳನ್ನು ಬೆರೆಸುವಂಥ ಸತ್ವ ಅಂದ್ರೆ ಸಾಮರ್ಥ್ಯ. ಇವು ಎದಕ್ಕಾಯ್ತು ಅಂದ್ರೆ ಪಾಯು ರಸ, ಪಾಯು ರಸ ಸಾಕ್ಷಿ ವ್ಯಾನ ಜ್ಞತ್ವ ಅನ್ನುವಂಥದ್ದು ಅದು. ಏನು ಆಯಾಯ ಕಳೆಗಳ ಬೆರೆಸುವ ಸತ್ವ ಏನು ಪಾಯು. ಪಾಯು ಅಂದ್ರೆ ಉಪಸ್ಥಿಂದ್ರಿಯ. ಪಾಯು ಅಂದ್ರೇನ್ರಿ ಉಪಸ್ಥಿಂದ್ರಿಯ. ಆಮೇಲೆ ಏನಪ್ಪಾ ಅಂದ್ರೆ ರಸ ಏನ್ರಿ ರಸನೇಂದ್ರಿಯ. ಅಕ್ಷಿ ಅಂದ್ರೆ ಕಣ್ಣು. ಅದರ ಕೂಡಿ ಬರ್ದಾರ ನೋಡ್ರಿ, ಪಾಯು ರಸಾಕ್ಷಿ ಅಂತೇಳಿ. ಪಾಯು ರಸ ಅಕ್ಷಿ ಸಾಕ್ಷಿ ಎನ್ನುವಲ್ಲಿ ಸ ಅಧಿಕ ಅಕ್ಷಿ ಸಾಕ್ಷಿ ಅಂತ ಹೇಳ್ಯದ. ರಸ ಅಧಿಕ ಅಕ್ಷಿ ರಸಾಕ್ಷಿ, ರಸ ಅಧಿಕ ಅಕ್ಷಿ ರಸಾಕ್ಷಿ ಅಂತ ಕೂಡಿಸಿ ಬರ್ದಾರ. ಬಿಡಿಸ್ದಾಗಿಂದ ರಸ ಒಂದು, ಅಕ್ಷಿ ಒಂದು. ಆಮೇಲೆ ಏನಪ್ಪಾ ಅಂದ್ರೆ ವ್ಯಾನ, ವ್ಯಾನ ಅಂದ್ರೆ ಗುರ್ತದ. ಆಮೇಲೆ ಜ್ಞತ್ವ, ಜ್ಞತ್ವ ಅಂತಂದ್ರೆ ನೇಯ. ಇದು ಜ್ಞಾತೃ ಅಂದ್ರೆ ನೋಡ್ರಿ, ಜ್ಞಾತೃ. ಜ್ಞತ್ವ ಪದಕಾರ್ಥ ಏನ್ರಿ ಜ್ಞಾತೃ. ಇವು ಅಂತಃಕರಣದಲ್ಲಿ ಬರ್ತಕ್ಕಂಥದ್ದು. ಏನ್ ಆಯಾಯ ಕಳೆಗಳ ಬೆರೆಸುವ ಸತ್ವ, ಪಾಯು ರಸ ಅಕ್ಷಿ ವ್ಯಾನ ಜ್ಞತ್ವ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಇವು ತಯಾರಾದವು ಅಂತ. ಮುಂದೊಂದು ಕೋಷ್ಟಕ ಕೊಟ್ಟಿದ್ದಾರೆ. ಏನ್ರಿ ಬಾಯ್ಪಾಟ್ ಮಾಡ್ಲಿಕ್ಕೆ ಅನುಕೂಲ. ಅದ್ರಾಗ ಹುಡುಕಿ ಮಾಡೋಕ್ಕಿಂತಲೂ ಇದನ್ನು ಕೋಷ್ಟಕ್ಕೆ ಏನು ಮಾಡ್ಬೇಕಂದ್ರೆ ಬಾಯ್ಪಾಟ್ ಮಾಡಿದ್ರೆ ಹೆಂಗೆ ಚಂದ್ರೋದಯದೊಳಗೆ ಹೇಳಿದ್ದನ್ನು ಕೇಳಿದ್ಕೊಳ್ಳಿ ಹೇಳಕ್ಕೆ ಅನುಕೂಲ ಆಗ್ತದೆ. ಹಾಗೆ ಅದ ಇಲ್ಲಿಯೂ ಕೂಡ ಏನದ ಮ್ಯಾಲಿನೂ ಏನಂದ್ರೆ 5 ಭೂತಗಳ ಹೆಸರದಾವ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇನ್ನು ಅಡ್ಡ ಮತ್ತೇನಪ್ಪ ಅಂತ ಕೇಳಿದಾದ್ರೆ 5 ಹೆಸರು ಅದಾವ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ತಿಳ್ಕೊಂಡು. ಈಗ ಆಕಾಶದ ಮುಖ್ಯ ಭಾಗ ಯಾವುದು ಅಂದ್ರೆ ಜ್ಞಾತೃ. 2 ಕಬಡಿಕೆ ಹಾಕೊಡಿ ಆಕಾಶದ. ಆಕಾಶದ ಮುಖ್ಯ ಭಾಗ ಯಾವುದು ಜ್ಞಾತೃ. ಆಕಾಶದ 2ನೇ ಭಾಗ ವಾಯುವಿನಲ್ಲಿ ಕೂಡ ಏನಾಯ್ತು ಅಂದ್ರೆ ಸಮಾನ ಆಯ್ತು. ಆಕಾಶದ 2ನೇ ಭಾಗ ವಾಯುವಿನಲ್ಲಿ ಸೇರಿ ಏನಾಯ್ತು ಸಮಾನ ಆಯ್ತು. ಅಗ್ನಿಯಲ್ಲಿ 2ನೇ ಭಾಗ ಸೇರಿ ಶ್ರೋತ್ರ ಆಯ್ತು. ಜಲದಲ್ಲಿ 2ನೇ ಭಾಗ ಸೇರಿ ಶಬ್ದವಾಯ್ತು. ಪೃಥ್ವಿಯಲ್ಲಿ 2ನೇ ಭಾಗ ಸೇರಿ ವಾಕ್ಕಾಯ್ತು. ಆಮೇಲೆ ಆಕಾಶದ 2ನೇ ತತ್ವ ಯಾವುದು ಅಂದ್ರೆ ಮನ. ಆಕಾಶದ 2ನೇ ತತ್ವ ಯಾವ್ದ್ರಿ ಜ್ಞಾತೃ ಮನ. ಆ ಮನ ಹೆಂಗ್ ತಯಾರಾಯ್ತು ಅಂತ ಕೇಳಿದ್ರೆ ವಾಯುವಿನ 2ನೇ ಭಾಗ ಸೇರಿ. ಏನ್ರಿ ಆಕಾಶದಲ್ಲಿ ವಾಯುವಿನ 2ನೇ ಭಾಗ ಸೇರಿ ಏನಾಯ್ತು ಮನ. ಆ ವಾಯುವಿನಲ್ಲಿ ಅದರ ಮುಖ್ಯ ಭಾಗ ಏನಪ್ಪಾ ಅಂದ್ರೆ ಆ ವಾಯುವಿನ ಮುಖ್ಯ ಭಾಗ ಏನದ ವ್ಯಾನ. ವಾಯುವಿನ ಮುಖ್ಯ ಭಾಗ ಏನದ ವ್ಯಾನ. ಇನ್ನ ಅಗ್ನಿಯಲ್ಲಿ ವಾಯುವಿನ 2ನೇ ಭಾಗ ಸೇರಿ ತ್ವಕ್ಕಾಯ್ತು. ಆಮೇಲೆ ಜಲದಲ್ಲಿ ವಾಯುವಿನ 2ನೇ ಭಾಗ ಸೇರಿ ಸ್ಪರ್ಶವಾಯ್ತು. ಪೃಥ್ವಿಯಲ್ಲಿ ಪಾನಿ ತಯಾರಾಯ್ತು. ಏನು ಸೇರಿ ವಾಯುವಿನ 2ನೇ ಭಾಗ ಪೃಥ್ವಿಯಲ್ಲಿ ಸೇರಿ ಪಾನಿ ತಯಾರಾಯ್ತು. ಇನ್ನು ಆಕಾಶದಲ್ಲಿ ಅಗ್ನಿ 2ನೇ ಭಾಗ ಸೇರಿ ಬುದ್ಧಿ ತಯಾರಾಯ್ತು. ಏನ್ ತಯಾರಾತ್ರಿ ಬುದ್ಧಿ. ಅದೇ ವಾಯುವಿನಲ್ಲಿ 2ನೇ ಭಾಗ ಅಗ್ನಿದ ಸೇರಿ ಉದಾನ ಆಯ್ತು. ಆಮೇಲೆ ಅಗ್ನಿಯ ಮುಖ್ಯ ಭಾಗ ಅಗ್ನಿಯಲ್ಲಿ ಅಗ್ನಿ ಭಾಗ ಸೇರಿಲ್ಲ, ಅಗ್ನಿಯ ಮುಖ್ಯ ಭಾಗದ ಅದಕ್ಕೆ ಏನ್ ತಯಾರಾತಲ್ಲಿ ನೇತ್ರ ತಯಾರಾಯ್ತು. ಏನ್ರಿ ಆಮೇಲೆ ಜಲದಲ್ಲಿ ಅಗ್ನಿ 2ನೇ ಭಾಗ ಸೇರಿ ರೂಪ ತಯಾರಾಯ್ತು. ಪೃಥ್ವಿಯಲ್ಲಿ 2ನೇ ಸೇರಿ ಅಗ್ನಿದು ಪಾದ ತಯಾರಾಯ್ತು. ಇನ್ನು ಆಕಾಶದಲ್ಲಿ ಜಲದ 2ನೇ ಭಾಗ ಸೇರಿ ಚಿತ್ತಾಯ್ತು. ಆಮೇಲೆ ವಾಯುವಿನಲ್ಲಿ 2ನೇ ಭಾಗ ಸೇರಿ ಏನಾಯ್ತು ಜಲದ್ದು ಅಪಾನವಾಯ್ತು. ಅಗ್ನಿಯಲ್ಲಿ ಜಲದ 2ನೇ ಭಾಗ ಸೇರಿ ರಸನೆ ಆಯ್ತು. ಅಗ್ನಿಯಲ್ಲಿ ಜಲದಲ್ಲಿ ಜಲ ಸೇರಿ ಜಲದ ಮುಖ್ಯ ಭಾಗದ ಜಲದಲ್ಲಿ ಜಲ ಸೇರಿ ಅಲ್ಲ, ಜಲದ ಅರ್ಧ ಮುಖ್ಯಾಂಶ ಏನಾಗಿದೆ ಅಂತ ಕೇಳಿದ್ರೆ ರಸ ತಯಾರಾಗಿದೆ. ಆದ್ರೆ ಪೃಥ್ವಿಯಲ್ಲಿ 2ನೇ ಭಾಗ ಸೇರಿ ಏನಾಯ್ತು ಗುಹ್ಯ ತಯಾರವಾಯಿತು. ಇನ್ನು ಆಕಾಶದಲ್ಲಿ ಪೃಥ್ವಿ 2ನೇ ಭಾಗ ಸೇರಿ
ಅಹಂಕಾರ ತಯಾರಾಯಿತು. ಆಮೇಲೆ ವಾಯುವಿನಲ್ಲಿ ಪೃಥ್ವಿ ಎರಡನೇ ಸೇರಿ ಪ್ರಾಣ ತಯಾರಾಯಿತು. ಅಗ್ನಿಯಲ್ಲಿ ಪೃಥ್ವಿ ಎರಡನೇ ಭಾಗ ಸೇರಿ ನಾಸಿಕ ಆಯಿತು. ಜಲದಲ್ಲಿ ಪೃಥ್ವಿ ಎರಡನೇ ಭಾಗ ಸೇರಿ ಗಂಧ ತಯಾರಾಯಿತು. ಆಮೇಲೆ ಪೃಥ್ವಿಯಲ್ಲಿ ಪೃಥ್ವಿ ಸೇರಿಲ್ಲ. ಪೃಥ್ವಿ ಮುಖ್ಯವಾಗಿ ಏನದ ಅಂತ ಕೇಳಿದ್ರೆ ಗುದ ತಯಾರಾಯಿತು. ಈ ರೀತಿಯಾಗಿ 5 ಭೂತಗಳು ಪರಸ್ಪರ ಮಿಲೀಕರಣವಾಗಿ 25 ತತ್ವಗಳಿಂದ ಕೂಡಿಕೊಂಡು ಆಕಾಶ ಪದದ ಮುಂದಿನ ಪ್ರತಿಯೊಂದು ಸಾಲಿನ 1, 2, 3, 4, 5ನೇ ಈ ಚೌಕ ಮನೆಯಲ್ಲಿದ್ದ ತತ್ವಗಳು ಯಾವುದೊಂದು ಭೂತ ಮಿಶ್ರವಿಲ್ಲದೆ ಶುದ್ಧವಾದ ಅರ್ಧಭೂತದಿಂದ ಉತ್ಪನ್ನವಾದವುಗಳು. ಅಂಕಿ ಯಾಕೆ ಹಾಕಿರಿ ಅಲ್ಲೆಲ್ಲೆ ಅಂತ ಯಾರಾದರೂ ಕೇಳಿದ್ರೆ ಕ್ರಾಸಿನ ಮೇಲೆ ಅದು ನೋಡ್ರಿ, ಜ್ಞಾತರು ಹಿಡ್ಕೊಂಡು ಗುದ ಅಂತನ ಏನು ಕ್ರಾಸಿನ ಮೇಲೆ ಅಂಕಿ ಬಿದ್ದವು. 1, 2, 3, 4 ಆಮೇಲೆ 5 ಭೂತಗಳೆಷ್ಟು? 5 ಭೂತಗಳ ಮುಖ್ಯ ತತ್ವಗಳೆಷ್ಟು? ಅವು 5. ಅದಕ್ಕಾಗಿ ಅವು ಏನು ಅಂಕಿ ಹಾಕೇವಿ ಅವು ಏನೊಂದು ಮಿಶ್ರವಿಲ್ಲದೆ ಅವಕ್ಕೆ ಶುದ್ಧ ತತ್ವ ಅಂತ ತಿಳ್ಕೊರಿ ಅಂತ. ಆಮೇಲೆ ಪಂಚೀಕರಣದ ಮುಖ್ಯ ತಾತ್ಪರ್ಯ ಏನಪ್ಪ, ಇದನ್ನ ಯಾಕೆ ಹೇಳ್ಬೇಕಾಯ್ತು, ಏನು ಅವಶ್ಯಕತೆ ಇತ್ತು ಅಂತ ಯಾರಾದರೂ ಕೇಳಿದರೆ, ಜನರು ತಿಪ್ಪಿಗೋಸ್ಗ ತಿಪ್ಪಿಯನ್ನು ಕೆದರುವುದಿಲ್ಲ. ಜನರು ತಿಪ್ಪಿ ಕೆದರ್ತಾರ, ಏನು ಕೆದರುದಿಲ್ರಿ. ಎತ್ತುಗಳು ದನಗಳು ಕೆಬರುವುದು ಬೇರೆ, ಅವು ಕೆಬರುವುದು ಬೇರೆ. ಮನುಷ್ಯರು ತಿಪ್ಪಿ ಕೆದರ್ತಾರ. ಎದಕ್ಕೆ ಕೆದರ್ತಾರೆ? ಅದ್ರಾಗಿರ್ತಕ್ಕಂಥ ಚಗಳನಂಥದ್ದು ತೆಗೆದು ಒಗದು ಅದ್ರಾಗ ಸೋಸಿ ಬರುವಂಥ ಸಣ್ಣ ತೆಗೆದು ಹೊಲಕ್ಕೆ ಹಾಕೋ ಸಲುವಾಗಿ ಕೆದರ್ತಾರೋ ಏನು ಮತ್ತೆ ಅದಕ್ಕಾರೋ? ಹೊಲಕ್ಕೆ ಹಾಕೋ ಸಲುವಾಗಿ. ಹಂಗೆ ಇದು ಪಂಚೀಕರಣದ ವಿಷಯ ಅಂದ್ರೆ ತಿಪ್ಪಿ ಕೆದರ್ದಂಗೆ. ಇದು ಏನದರಿ? ತಿಪ್ಪಿ ಕೆದರ್ದಂಗೆ. ಯಾಕಪ್ಪ, ಏನು ಕೆಲಸ ತಿಪ್ಪಿ ಕೆದರುದು? ಅವಶ್ಯ ಇಲ್ಲ ಅಂತಂದರೆ ಇದನ್ನ ಸುಳ್ಳು ಅಂತ ತಿಳಿದು ಬಿಡುವುದು ಅಷ್ಟೇ ಕೆಲಸದ. ಅದ್ರ ಸಲುವಾಗಿ ಹೇಳ್ತಾ ಇದ್ದಾರೆ ಏನು, ಕಿಂತು ರತ್ನ ಪ್ರಾಪ್ತಿಗೋಸ್ಕರ ಕೆದರುತ್ತಾರೆ. ಆ ತಿಪ್ಪಿನ ಕೆದರವ್ರು ಏನಾರ ತುಂಬುಗಿವಾಗ ತಿಪ್ಪ್ಯಾಗ ಹೋಗೋದು ಏನಾರು ಬಿದ್ದಿರ್ತಾವ ಅಂತ ತಿಳ್ಕೊಂಡು ಬಂಗಾರ ತುಣುಕರಾಗಲಿ ಬೆಳ್ಳಿ ತುಣುಕರಾಗಲಿ ಮತ್ತೇನಾರಾಗಲಿ ಆ ತಿಪ್ಪಿ ಕೆದರಿ ಹುಡುಕಿ ಹೆಂಗೆ ತಕ್ಕೊಂತಾರ, ಹಂಗೆ ಈ ಪಂಚೀಕರಣ ರೂಪ ಈ ಸ್ಥೂಲ ದೇಹದ ವಿಚಾರ ಮಾಡೋದ್ರಿಂದ ಏನು ದೊರೀತದಪ್ಪ ಅಂತಕ್ಕೆ ರತ್ನ ಪ್ರಾಪ್ತಿಗೋಸ್ಕರ ಕೆದರುತ್ತಾರೆ. ರತ್ನ ಎಂಥ ರತ್ನ ರೀ? ಆತ್ಮರತ್ನ. ಆತ್ಮರೂಪ ರತ್ನ ಹುಡುಕಾಕೋ ಏನು ಮತ್ತೇನಾರು? ಆತ್ಮರೂಪ ರತ್ನವನ್ನು ಹುಡುಕಲು. ಮತ್ತು ಉಪನಿಷತ್ತುಗಳಲ್ಲಿ ಸೃಷ್ಟಿಗೋಸ್ಕರ ಸೃಷ್ಟಿ ಹೇಳಪಡುವುದಿಲ್ಲ. ಉಪನಿಷತ್ತುಗಳಲ್ಲಿ ಸೃಷ್ಟಿ ಸಲುವಾಗಿ ಸೃಷ್ಟಿ ಉತ್ಪತ್ತಿ ವ್ಯವಹಾರ ಹೇಳಕತ್ತಾರನು ಇಲ್ಲ. ಮತ್ತೆ ಎದಕ್ಕಂದ್ರೆ ಅಧ್ಯಾರೋಪ ಅಪವಾದ ದ್ವಾರ. ಅಧ್ಯಾರೋಪ ಅಪವಾದ ದ್ವಾರ. ಅಧ್ಯಾರೋಪ ಅಂದ್ರ ಆರೋಪ ಮಾಡೋದಂದ್ರ ಇಲ್ಲದನ್ನ ಇದ್ದದ್ರಲ್ಲಿ ಹಿಂಗಾಗ್ಯದ ಅಂತ ಹೇಳ್ಕೋಂತ ಹೋಗೋದು. ಇಲ್ಲದನ್ನು ಏನು ಇದ್ದದ್ದನ್ನು? ಇಲ್ಲದನ್ನು ಏನು ಇಲ್ಲ ಮೊದಲು ಇಲ್ಲ ಈಗೂ ಇಲ್ಲ ನಂತರದಲ್ಲಿ ಇರುವುದಿಲ್ಲ. ಅಂಥದನ್ನ ಏನು ಮಾಡೋದಪ್ಪ ಅಂದ್ರೆ ಅದ 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 ಅಂತ ಹೇಳ್ಕೊಂತ ಹೋದ್ರೆ ಇದಕ್ಕೇನಂತಾರ? ಆರೋಪ ಅಂತಾರ. ಅಧ್ಯಾರೋಪ ಅಂತೂ ಕೂಡ ಕರೀತಾರೆ, ಅಥವಾ ಅಧ್ಯಸ್ಥ ಅಂತೂ ಕೂಡ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಅಧ್ಯಸ್ಥ ಅಂತಾನೆ. ಇನ್ನು ಹೇಳ್ಕೊಂತ ಹೋಗಿ ಹೊಳ್ಳಿ ಏನಪ್ಪಾ ಅಂದ್ರೆ ಇದು ಸುಳ್ಳು ಇದು ಸುಳ್ಳು ಇದು ಸುಳ್ಳು ಅಂತ ನೇತಿಗಳದಾಗ ಅದಕ್ಕೆ ಏನಂತ ಕರೀತಾರೆ? ಅಪವಾದ. ಅವಸ್ತುಕ ಬಾಧಿ ವಸ್ತುಕ ಕಥನ್. ಅವಸ್ತುವನ್ನ ಅಂದ್ರೆ ಅನಾತ್ಮ ತತ್ವಗಳನ್ನು ಬಾಧಿಸಿ ಅಂದ್ರೆ ಮಿಥ್ಯಾ ಅಂತ ತಿಳಿದು ಏನು ಕಥನ ಮಾಡೋದು ಅಂದ್ರೆ ಇದ್ದ ವಸ್ತುವಿನನ್ನ ಕಥನ ಮಾಡುವುದು. ಇದಕ್ಕೆ ಅಪವಾದ ಅಂತಾನೆ. ಅದ್ವಾರ ಅಧಿಷ್ಠಾನವಾದ ಪರಬ್ರಹ್ಮವನ್ನು ತಿಳಿಸುವುದರಗೋಸುಗ ಶಾಸ್ತ್ರಗಳು ಶ್ರುತಿಗಳು ಪ್ರಮಾಣಗಳು ಯಾಕೆ ಹೇಳಕೊಂಟಾವ? ಇದನ್ನ ಅಧ್ಯಾರೋಪ ಮಾಡಿ ಆಮೇಲೆ ಅಪವಾದ ಮಾಡಿ ಏನು ತಿಳಿಸೋದದ ಅವರಿಗೆ ಅಂತ ಕೆರೆ ಶುದ್ಧವಾದ ಬ್ರಹ್ಮನ ಸಾಕ್ಷಾತ್ಕಾರ ಮಾಡಿಕೊಡುವುದೇ ಅವ್ರದ್ದು ಮುಖ್ಯ ಉದ್ದೇಶ. ಪ್ರತಿಪಾದನೆ ಮಾಡಲ್ಪಡುತ್ತದೆ. ಅದನ್ನು ತಿಳಿಸಿಕೊಡೋ ಸಲುವಾಗಿ ಇದನ್ನೆಲ್ಲ ಪ್ರತಿಪಾದನೆ ಮಾಡೋದು. ಏಕಾಏಕಿ ನೀ ಬ್ರಹ್ಮ ಅಂದ್ರೆ ಒಪ್ಪುವುದಿಲ್ಲ. ಏನು ಒಪ್ತವ್ರಿ? ಒಪ್ಪಿದ್ದು ಅಂದ್ರೆ ಮುಗಿದ ಹೋಗಿತ್ತು ಕೆಲಸ. 10-16 ವರ್ಷ ಅಥವಾ ಗುರುಗಳ ಹತ್ತಿರ ಬರುತ್ತಾನೆ ಏನಾರು ಯಾಕಾಗೋದಕ್ಕ. ಗುರುಗಳ ಹತ್ರ ಬಂದ ಕೂಡಲೇ ನೀ ಬ್ರಹ್ಮದೇವ ಏನೂ ಅಲ್ಲ ಅಂದ್ಬಿಟ್ಟ ಹ್ಞೂ ಅಂದ್ಬಿಟ್ರೆ ಮುಗಿದ ಹೋಗಿತ್ತು. ಹ್ಞೂ ಅನ್ನ ಕದೀತನು? ಸಾಧ್ಯ ಇಲ್ಲ. ಇವುಗಳಂತೆ ಈ ಪಂಚೀಕರಣ ವಿಚಾರವಾದರೂ ಏನಿ ಈ ಪಂಚೀಕರಣದ ವಿಚಾರ ಏನಂದ್ರೆ ಜಡಭೂತಗಳನ್ನು ವಿಭಾಗಪಡಿಸುವುದಗೋಸ್ಕರವಲ್ಲ. ಈ ಜಡಭೂತಗಳನ್ನು ಹಿಂಗಾಯ್ತು ಅಂತ ವಿಭಾಗ ಮಾಡೋ ಸಲುವಾಗಿ ಅಲ್ಲ.
ಆದರೆ ಕಿಂತು ಪ್ರತ್ಯಗಾತ್ಮ ಸ್ವರೂಪ ಜ್ಞಾನವಾಗುವುದಕ್ಕೋಸ್ಕರ ಹೇಳಲ್ಪಟ್ಟಿರ್ತದೆ. ಯಾರ ಜ್ಞಾನ ಆಗ್ಬೇಕಾಯ್ದು ನಿನಗ? ನಿನ್ನ ಜ್ಞಾನ ಆಗ್ಬೇಕಾಗ್ಯದ. ಪ್ರತ್ಯಗಾತ್ಮ ಅಂದ್ರೇನು? ಅಂತರದಲ್ಲಿರುವಂಥ ಆತ್ಮ. ಅಂತರದಲ್ಲಿರೋರು ಯಾರು? ತಾನೇ ಅದಾನ. ನಿನ್ನ ಜ್ಞಾನ ನಿನಗಾಗೋಗೋಸ್ಕರವಾಗಿ ಇವನು ಪೃಥಕ್ಕರಿಸಿ ಬೇರೆ ಬೇರೆ ಹೇಳಿದ ಹೊರತಾಗಿ ಅವುಗಳನ್ನೇ ಹೇಳುವ ಉದ್ದೇಶ ಇಲ್ಲ ಅಂತ ತಿಳ್ಕೊಂಡು, ಸಚ್ಚಿದಾನಂದ ಸ್ವರೂಪನಾದ ನಿನಗೆ ತನುತ್ರಯ ಅವಸ್ಥಾತ್ರಯ ಮೂಲಕ ಜೀವತ್ರಯತ್ವವು ಪ್ರಾಪ್ತಿಯಾಯಿತು ಎಂದು ಹೇಳುತ್ತಾರೆ. ಇದ್ದಾವ ನೀವು ಒಬ್ಬನೋದೇವೋ ಅನೇಕ ಬಂದಿದೆಯೋ? ಇರೋ ಒಬ್ಬನೋದಿ. ಒಬ್ಬನ ಇದ್ದು ನಿನಗೇನಾಯ್ತು ಅಂತ ಕೇಳಿದ್ರೆ 3 ಹೆಸರುಗಳು ಬರ್ತಾವೆ. ಯಾಕೆ ಬರ್ತಾವು ಅಂದ್ರೆ ಅಭಿಮಾನ ಮಾಡೋದ್ರಿಂದ. ಒಂದೊಂದರ ಅಭಿಮಾನ ಮಾಡೋದ್ರಿಂದ ಒಂದೊಂದು ಹೆಸರು ಬರ್ತಾವೆ. ಸಾಮಾನ್ಯವಾಗಿ ವ್ಯವಹಾರ ದಶದಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದ ಸಮಯದಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಇತ್ತು ಅಂದ್ರೆ ಪ್ರಸಾದ ಮಾಡಿದ ಮೇಲೆ ಪ್ರಸಾದ ಮಾಡೋರು ಬೇರೆ, ಪ್ರಸಾದ ಉಣ್ಣವ್ರು ಬೇರೆ. ಮತ್ತು ಯಾರು ಇರ್ತಾರೆ? ಮಾಡಿದವರು, ಅಡುಗೆ ಮಾಡಿದವರು ಅಷ್ಟ, ಉಣ್ಣವ್ರು ಅಷ್ಟು ಇರ್ತಾರೆ. ಆಮೇಲೆ ನೀಡವ್ರು ಇರ್ತಾರೆ. ಈ ಉಣ್ಣವ್ರಿಗೂ ಹೆಸರು ಬರೋದಿಲ್ಲ ಭಾಳ, ಮಾಡೋವ್ರಿಗೆ ಹೆಸರು ಭಾಳ ಬರೋದಿಲ್ಲ. ನೀಡವ್ರಿಗೆ ಏನಕತ್ರಿ ಹೆಸರು ಬರ್ತಾ ಇದಾವೆ. ಏನೇನು ಉಪಾಧಿ ಮಾಡ್ಕೊತಾರ ಅದ ಹೆಸರು ಅವ್ರಿಗೆ ಬರ್ತಾ ಇದೆ. ಈಗ ಒಬ್ಬ ಅನ್ನ ನೀಡ್ತಿರ್ತಾನ, ಒಬ್ಬ ಸಾರು ನೀಡ್ತಿರ್ತಾನ, ಒಬ್ಬ ಪಲ್ಯ ನೀಡ್ತಿರ್ತಾನ, ಒಬ್ಬ ಉಪ್ಪಿನಕಾಯಿ ನೀಡ್ತಿರ್ತಾನ, ಒಬ್ಬ ಸಜ್ಜಕ ನೀಡ್ತಿರ್ತಾನ. ಏನು ಇವ್ನು ನೀಡುವಾಗ ನಮಗೆ ಒಂದು ಪದಾರ್ಥ ನೀಡಿ ಹೋಗ್ಯಾರ, ಸಜ್ಜಕ ನೀಡಿ ಹೋಗ್ಯಾರ. ಸಜ್ಜಕ ನಾವು ಉಣ್ಣುವಾಗ ಆಯಿತು, ಇನ್ನೊಂದಿಟ್ಟು ಬೇಕಾಗ್ಯದ. ಸಜ್ಜಕ ನೀಡೋವನ ಹೆಸರು ನಮ್ಗೆ ಗೊತ್ತಿಲ್ಲನು. ಸಜ್ಜಕ ನೀಡೋವನ ಹೆಸರು ನಮ್ಗೆ ಗೊತ್ತೈತಲ್ರಿ. ಇದ್ರೂ ಕೂಡ ಏನಂತ ಕರಿತೇವೆ? ಏ ಸಜ್ಜಕ ಅಂತೇವೆ. ಏ ಸಜ್ಜಕ ಅಂದ್ಕೂಲ ಯಾಕ ಮೈಯಾಗ ನೆಟ್ಟಗೈತಿಲ್ಲ ಅಂತ ಅನ್ನವ ಇಲ್ಲ. ಸಜ್ಜಕ ಅಂದ್ರೆ ನನ್ನ ಕರ್ದಾರು ಅಂತ ಅವ ತಿಳ್ಕೊಂತಾನ. ಅಂದ್ರೆ ಏನದ? ಸಜ್ಜಕ ನೀಡುವ ಅಭಿಮಾನ ಯಾರಿಗದ? ಸಜ್ಜಕದ ಬುಟ್ಟಿ ಹಿಡದವಂಗದ. ಆ ಸಜ್ಜಕದ ಅಭಿಮಾನ ಇರುವುದರಿಂದ ಸಜ್ಜಕ ಅಂದ್ರೆ ಓ ಅಂದಾನು. ಸಜ್ಜಕದ ಅಭಿಮಾನ ಇರಲಾರ್ದನು. ಸಜ್ಜಕ ನೀಡುವ ಅಭಿಮಾನ ಇರುವುದರಿಂದ ಏನಂದ? ಏ ಸಜ್ಜಕ ಅಂದ್ಕೊಳ್ಳಿ ಸುಮ್ಮನೆ ಬಂದು ನೀಡೋಕಾನ. ಇನ್ನು ಅನ್ನ ನೀಡೋವನ ಹೆಸರು ಗೊತ್ತಿಲ್ಲ ನಮಗೆ, ಅವಂದು ಗೊತ್ತದ. ಏ ಅನ್ನ ಅಂದ್ರೆ ಏನು ಮಾಡ್ತಾನವ? ನನ್ನ ಕರ್ದಾರ ಅಂತ ತಿಳ್ಕೊಂಡು ಅದರ ಅಭಿಮಾನ ಅದಲ್ಲ. ಅನ್ನದ ಬುಟ್ಟಿ ಹಿಡಿದರ ಅಭಿಮಾನ ಇರುವುದರಿಂದ ಅನ್ನ ನೀಡಬಂದ್ರೆ ನಾನೇ ಅಂತ ತಿಳ್ಕೊಂಡ. ಇನ್ನು ಉಪ್ಪಿನಕಾಯಿ ನೀಡವಂಗ ಅವಂಗೂ ಅವನ ಹೆಸರು ಗೊತ್ತಿಲ್ಲ, ನಿಮ್ಗೆ ಗೊತ್ತದ. ಆದರೆ ಅವಂಗೇನಂತೀರಿ? ಏ ಉಪ್ಪಿನಕಾಯ ಅಂತೀರಿ. ನೀಡೋದು ಬಿಟ್ಟು ಮನೆಗೆ ಹೋಗುವಾಗ ಕರೀರಿ, ಅಭಿಮಾನ ಹೋಗಿರ್ತದಾಗ. ಆದ್ರೆ ಹಿಡ್ದಾಗ ಅಭಿಮಾನ ಅದ. ಹಂಗೆ ಅವರು ಒಬ್ಬರೇ ಅದಾರೇನು? ಉಪ್ಪಿನಕಾಯಿ ಒಬ್ಬ ನೀಡವ, ಉಪ್ಪಿನಕಾಯಿ ಒಬ್ಬ ಬೇರೆ, ಅವ್ನ ನೀಡ್ಲಾರ್ದೆ ಇದ್ದಾಗ ಒಬ್ಬ ಬೇರೆ ಅದಾರು. ನೀಡಲಾರ್ದೆ ಇದ್ದಾಗ ಯಾವ ಅದಾನ, ನೀಡುವಾಗನು ಅವನೇ ಅದಾನ. ಮತ್ತು ನೀಡಲಾರ್ದೆ ಇದ್ದಾಗ ಏನು ಹೆಸರಿತ್ತು, ಮತ್ತು ಆ ಹೆಸರು ಬಿಟ್ಟು ಈ ಹೆಸರು ಕರೆದ್ರೆ ಯಾಕೋ ಅಂದ ಅಂದ್ರೆ ಅಭಿಮಾನ. ಅದರ ಅಭಿಮಾನ ತಾಳ್ಯಾನ. ಎದರ ಅಭಿಮಾನ? ಆಯಾಯ ಪದಾರ್ಥಗಳ ಅಭಿಮಾನ ತಾಳಿದ್ದಕ್ಕಾಗಿ ಹೆಸರು ಬದಲಿ ಅದು. ಹಾಗೆ ನೀನು ವಿಚಾರ ಮಾಡಿ ನೋಡಿದ್ರೆ ನೀವು ಒಬ್ಬನ. ಇನ್ನು ಉಪ್ಪಿನಕಾಯಿ ನೀಡವನ ಹೊಳ್ಳಿ ಅನ್ನದ ಬುಟ್ಟಿ ಹಿಡ್ದಪ್ಪ. ಏ ಉಪ್ಪಿನಕಾಯಿ ಅಂದಾಗ ಬಂದು ನೀಡಿದ, ಅನ್ನದ ಬುಟ್ಟಿ ಹಿಡ್ದ. ಅವಾಗ ಏನಂತೀರಿ? ಎರಡು ಕುಡಿಸಿ ಕರಿತೀರನು? ಇಲ್ಲ, ಏ ಅನ್ನ ಅಂತ ಕರಿತೀರಿ. ಅವಾಗ ಯಾರು ಬರ್ತಾರ? ಅವನೇ ಬರ್ತಾನ. ಅದನ್ನ ಬಿಟ್ಟು ಸಜ್ಜಕ ಹಿಡ್ದ ಅಂದ್ರೆ ಒಬ್ಬನೇ ಅದನ್ನ, ಬೇರೆ ಬೇರೆ ಅದಾರ. ಉಪ್ಪಿನಕಾಯಿ ಅಂದಾಗೂ ಅವನೇ, ಅನ್ನ ಅಂದಾಗೂ ಅವನೇ, ಆಮೇಲೆ ಸಜ್ಜಕ ಅಂದಾಗನು ಅವನೇ ಅದಾನ. 3 ಹೆಸರು ಅದಾವನ ಅವನಿಗೆ ಇಲ್ಲ. 3 ಪದಾರ್ಥಗಳ ಸಂಬಂಧದಿಂದ ಅವಕರ ಅಭಿಮಾನ ಮಾಡಿದ್ದಕ್ಕಾಗಿ ಏನು ಅವ ಹೆಸರು ಬದಲಿ ಅದು ಅವನಿಗೆ. ಉಪ್ಪಿನಕಾಯಿ, ಅನ್ನ, ಆಮೇಲೆ ಸಜ್ಜಕ ಅಂತ ತಿಳ್ಕೊಂಡು. ಹಾಗೆ ಜೀವತ್ರಯ ಭಾವ ಬಂತು ಅಂದ್ರೆ 3 ಹೆಸರು ನಿನಗೆ ಬಂದು. ಯಾಕೆ ಬಂದವನು? ಮೂಲತಃ ನೀವು ಒಬ್ಬನದೇವೋ ಅನೇಕ ಮಂದಿದಿರೋ? ಒಬ್ಬನದೇ. ಒಬ್ಬನ ಇದ್ದು 3 ಅವಸ್ಥೆಗಳ ಅಭಿಮಾನ ಮಾಡೋದ್ರಿಂದ ನಿನಗೆ ಏನು ಬಂದು? 3 ಹೆಸರುಗಳು ಬಂದು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಇವು ಏನಪ್ಪ ಅಂತ ಕೇಳಿ ಹಿಂದಿನ ನುಡಿಯಲ್ಲಿ ಅಹಮ್ಮು ಪ್ರಾಣ ಗ್ರಾನ ಗಂಧ ಸಹಿತಂ ಧರೆ ಅಂಶಗಳು ಬಂದ, ಇವು ಆಕಾಶದ್ವೇ ಅಂತ ಬಂಧಿಸಲ್ಪಡ್ತು ಅಂತ ಹೇಳಿದರು. ಮತ್ತೊಬ್ಬರು ಬಂದು ಸೇರಿ ಆಗ್ಯಾವ, ಬರಲಾರ್ದೆ ಆಗ್ಯಾವ. ಮತ್ತು ಈಗ ಆಕಾಶದ್ವೇ ಅಂತ ಯಾಕೆ ಹೇಳೋ ಪ್ರಸಂಗ ಬಂತು ಅಂದ್ರೆ ವ್ಯವಹಾರ ದಶದಲ್ಲಿ ಈಗ ಏನು ಮಾಡ್ತೀರಿ ಅಂದ್ರೆ ಬೀಗತನ ಅಂತ ಅಂದ್ರೆ ಮದುವೆ ಕಾರ್ಯಕ್ರಮ ಆಕ್ಕಾವು. ಮದುವೆ ಕಾರ್ಯಕ್ರಮ ಆದಮೇಲೆ ಅಂದ್ರೆ ಮಕ್ಕಳು ಮದುವೆ ಮಾಡಿದ್ರಿ. ಮಕ್ಕಳ ಮದುವೆ ಮಾಡಿದ ನಂತರದಲ್ಲಿ ಏನು ಮಾಡ್ತೀರಿ ಅಂದ್ರೆ
ಸೊಸ್ತಾರನ್ನ ಕರ್ಕೊಂಬರ್ದಿಲ್ಲೋ ಕರ್ಕೊಂಬರ್ತೀರಿ. ಈಗ ಸೊಸೆಯಂದ್ರನ್ನ ಕರ್ಕೊಂಬರ್ತಾರಲ್ಲ, ಅವ್ರು ಮತ್ತೊಂದು ಮನೆಯವರು, ನಿಮ್ಮ ಮನೆಯವರು ಮತ್ತೊಂದು ಮನೆಯವರು ಇದ್ರೂ ಕೂಡ ಅವರು ಬಂದು ಮದುವೆ ಸಂಬಂಧ ಮೂಲಕವಾಗಿ ನಿಮ್ಮ ಮನ್ಯಾಗ ಉಳ್ಕೊಂಡ ಮೇಲೆ ಈಗ ಪಂಚಾಯತಿ ಒಳಗಾದು ಏನಾರು ಹೆಸರು ಹಚ್ಚೋ ಪ್ರಸಂಗ ಬಂದ್ರೆ ಆ ಹೆಣ್ಮಗಳ ಹೆಸರು ಹಚ್ಚಿ ಅವ್ರ ತವ್ರ ಮನೆ ಹೆಸರು ಏನೈತಿ ಅದನ್ನ ಹಚ್ತೀರೇನು? ಇಲ್ಲ. ಮತ್ತೆ ಯಾವ್ರವ್ರವ್ರು ಮತ್ತೊಂದೂರು ಅವ್ರಿದ್ರು ಕೂಡ ಬಂದು ನಿಮ್ಮ ಮನ್ಯಾಗ ಉಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯವರೇ ಅಂತ ಗುರುತಿಸಲ್ಪಡ್ತಾರ ಏನು ಆ ಮನೆಯವ್ರ ಅಕ್ಕಾರೋ? ಒಂದ್ಸಲ 2 ಸಲ ಸುಮ್ಮಿರ್ತಾರ, ತವ್ರ ಮನೆ ನೆನ್ಸಿರ. 3ನೇ ಸಲಕ್ಕೆ ಏನಂತಾರ ಹೆಣ್ಮಗಳಿಗೆ, ತಂಗಿ ಇನ್ನು ಮರಿ ಅದನ್ನ ಏನು ತವ್ರ ಮನೆ ಮರಿ ಅಂತಿರಲ್ಲ. ಹಂಗ ಈ ತತ್ವಗಳು ಅವಕೂರಿಂದ ಬಂದು ಸೇರಿದ್ರು ಕೂಡ ಏನ್ ಮಾಡ್ಬೇಕು? ಅವಕೂರ್ದ ಅನ್ನೋದು ಮರಿದು ಏನ್ ತಿಳ್ಕೊಬೇಕು? ಆಕಾಶ ಇದ್ದೆ ಅಂತ ತಿಳ್ಕೊಬೇಕು. ಹಾಗೆ ಈ 5 ಭೂತಗಳ ತತ್ವಗಳನ್ನ ಹೇಳಿ ಪಂಚೀಕರಣ ಉದ್ದೇಶ ಏನಪ್ಪಾ ಅಂದ್ರೆ ಜ್ಞಾನೋದಯವಾಗುವ ಸಲುವಾಗಿ, ಆತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ ಹೊರತಾಗಿ ಪಂಚೀಕರಣ ವಿಷಯವನ್ನ ಆ ಭೂತಗಳ ಅಂದ್ರೆ ಸೃಷ್ಟಿ ಸಲುವಾಗಿ ಹೇಳುವ ಉದ್ದೇಶ ಇಲ್ಲ ಅಂತ. ಇನ್ನು ಸ್ಥೂಲದ ಒಡಲೋಳ್ ಇವ ನೀನೇ ಎಡೆಗೊಂಡು ಮೇಲೆ ಇಂದ್ರಿಯದೋಳ್ ವಿಷಯವ ಕಂಡು ವ್ಯವಹರಿಸುವುದೇ ಜಾಗರವಕ್ಕು. ಜಾಗೃತ ಅವಸ್ಥಾ ಅಂದ್ರೆ ಎದಕ್ಕೆ ಅನ್ಬೇಕಪ್ಪ ಅಂತ ಕೇಳಿದ್ರೆ, ಸ್ಥೂಲದ ಒಡಲೋಳ್ ಇವ ನೀನೇ ಎಡೆಗೊಂಡು, ಸ್ಥೂಲ ದೇಹದೊಡನೆ ನೀನು ಕೂಡಿಕೊಂಡು ಮೇಲೆ ಇಂದ್ರಿಯದೋಳ್ ವಿಷಯವ ಕಂಡು, ಇಂದ್ರಿಯಗಳ ಸಹಾಯ ಮೂಲಕವಾಗಿ ಏನು ಕಾಣ್ತಿ ನೀನು? ವಿಷಯಗಳನ್ನ ಕಾಣ್ತಿಯಲ್ಲ, ಗುರುತಿಸ್ತೀಯಲ್ಲ. ವ್ಯವಹರಿಸುವುದೇ, ಇವು ವ್ಯವಹಾರ ಮಾಡುವುದೇ ಜಾಗರವಕ್ಕು. ಅವನ ಅರಿವಾತನೇ ವಿಶ್ವ ನೆನೆಕ್ಕು. ಈ ಜಾಗೃತ ದೇಹದಲ್ಲಿ ಇದ್ದುಕೊಂಡು ಅಂದ್ರೆ ಸ್ಥೂಲ ದೇಹದಲ್ಲಿ ಇದ್ದುಕೊಂಡು ಈ ವಿಷಯಾದಿಗಳನ್ನ ಅರಿಯವರು ಯಾರು ಅಂತ ಕೇಳಿದ್ರೆ ನೀನು. ಮತ್ತಾರು ಅಂದ್ರೆ ನೀನೇ. ಅದಕ್ಕಾಗಿ ನಿನಗೇನಂತ ಹೆಸರು ಬಂತು? ವಿಶ್ವ ಅಂತ ಹೆಸರು ಬಂತು. ಇದಕ್ಕೆ 8 ಭಾಗ ಅದಾವ. ವಿಚಾರ ಚಂದ್ರದಲ್ಲಿ ಕೇಳ್ಕೊಂಬಂದಿರಿ. 8 ಭಾಗ ಏನಪ್ಪಾ ಅಂತ ಕೇಳಿದ್ರೆ ಜಾಗೃತ ಅವಸ್ಥಾ, 8 ಭಾಗಗಳದಾವು. ಜಾಗೃತ ಅವಸ್ಥಾ ಏನು ಸ್ಥಾನ ಅಂದ್ರೆ ಹೆಸರು ಬೇಕಲ್ಲ. ಜಾಗೃತ ಅವಸ್ಥಾ ಸ್ಥೂಲ ದೇಹ ಸಂಬಂಧ ಬರಲ್ಲ. ಜಾಗೃತ ಅವಸ್ಥಾ, ನೇತ್ರಸ್ಥಾನ, ಸ್ಥೂಲ ಭೋಗ, ಒಂದೊಂದು ಹೇಳ್ಕೊಂತವ್ರಿ. ಜಾಗೃತ ಅವಸ್ಥಾ, ನೇತ್ರಸ್ಥಾನ, ವೈಖರಿವಾಣಿ, ಸ್ಥೂಲ ಭೋಗ, ಕ್ರಿಯಾಶಕ್ತಿ, ರಜೋಗುಣ ಆಗೇತಲ್ಲ, ಆಗೇದಲ್ರಿ ಅದು. ರಜೋಗುಣ, ಆಕಾರ ಮಾತ್ರ, ವಿಶ್ವ ಅಭಿಮಾನಿ. ಇವು 8 ಅದಾವ. ಪಂಚೀಕರಣದಲ್ಲಿ ಬಂದದ. ವಿಚಾರ ಚಂದ್ರದಲ್ಲಿ ಆಕಾರ ಮಾತ್ರ ತೊಗೊಂಡೆಲ್ಲ ಬರೀ 7 ಭಾಗ ಮಾಡಿದಾರೆ. ಜಾಗೃತ ಅವಸ್ಥಾ, ನೇತ್ರಸ್ಥಾನ, ವೈಖರಿವಾಚ, ಸ್ಥೂಲ ಭೋಗ, ಕ್ರಿಯಾಶಕ್ತಿ, ರಜೋಗುಣ, ವಿಶ್ವಾಭಿಮಾನಿ. ಏನದು? 7. ಹಾಗೆ ಇಲ್ಲಿ ಅವನ ಅರಿವಾತನ ವಿಶ್ವ ನೆನೆಕ್ಕು. ಚರಿಸುತ್ತ ಈ ಪರಿಯೋಳು ಹೊರಗಿರ್ದ ಕರಣ ಒಡಗಿ. ಚರಿಸುತ್ತ ಈ ಪರಿಯೋಳು ಹೊರಗಿರ್ದ ಅಂದ್ರೆ ವಿಷಯಾದಿಗಳೊಡನೆ ವ್ಯವಹಾರ ಮಾಡ್ತಕ್ಕಂಥ ಇಂದ್ರಿಯಗಳು. ಇದು ಈ ವಿಚಾರ ಚಂದ್ರೋದಯದಲ್ಲಿ ಈ ಜಾಗೃತ ಅವಸ್ಥೆಗೆ ಲಕ್ಷಣ ಮಾಡಿದ್ದಾರೆ. 2 ಲಕ್ಷಣ ಮಾಡ್ಯಾರ. 2 ಲಕ್ಷಣ ಅಂದ್ರೆ ಒಂದು ಸ್ಥೂಲ, ಒಂದು ಸೂಕ್ಷ್ಮ. ಸೂಕ್ಷ್ಮ ಲಕ್ಷಣ ಯಾವ್ದ್ರಿ? ಈಗೇನಿಲ್ಲಿ ಬರ್ದಾರಿ ಸೂಕ್ಷ್ಮ ಲಕ್ಷಣ ಅದ. ಈಗೇನಿಲ್ಲಿ ಹೇಳ್ಯಾರ ಇದು ಸೂಕ್ಷ್ಮ ಲಕ್ಷಣ. ಅಂದ್ರೆ ಏನು? ಸ್ವಪ್ನ ಸುಸುಪ್ತಿ ಭಿನ್ನವಿರಬೇಕು. ಯಾವ್ದಕ್ರಿ? ಅವ್ರು ಹೇಳಿದ್ದು ಅರ್ಧ ಆಯ್ತು, ನೀವು ಹೇಳಿದ್ದು ಅರ್ಧ ಆಯ್ತು. 2 ಕೂಡಿಸಿ ಪೂರ್ಣ ಮಾಡಿಬಿಡ್ರಿ.
ಸ್ವಪ್ನ ಸುಸುಪ್ತಿಗಳಕ್ಕಿಂತಲೂ ಭಿನ್ನವಾಗಿರಬೇಕು. ಇಂದ್ರಿಯ ಜನ್ಯ ಜ್ಞಾನಕ್ಕೂ ಇಂದ್ರಿಯ ಜನ್ಯ ಜ್ಞಾನದ ಸಂಸ್ಕಾರಕ್ಕೂ ಅಲ್ಲಿ ಪದ ಬಿಡಿಸ್ಬೇಕು. ಜ್ಞಾನ ಸಂಸ್ಕಾರ ಸಹಜ ಆಯ್ತು, ಸಂಸ್ಕಾರ ಒಂದ ಸಿದ್ಧ ಆಗ್ತದ. ಜ್ಞಾನಕ್ಕೂ ಜ್ಞಾನದ ಸಂಸ್ಕಾರಕ್ಕೂ ಎರಡೂ ಹಿಡಿಬೇಕು. ಬರೀ ಜ್ಞಾನ ಸಂಸ್ಕಾರ ಅಂದ್ರೆ ಅದನ್ನೇ ಹೇಳ್ತಾನಲ್ಲ ನಾನು ಈಗ. ಬಾಹ್ಯ ಇಂದ್ರಿಯ ಜನ್ಯ ಜ್ಞಾನ. ಇಂದ್ರಿಯ ಜನ್ಯ ಅಂದ್ರೆ ನಡೀತಿದೆ, ಬಾಹ್ಯ ಇಂದ್ರಿಯ ಅನ್ನೋ ಅವಶ್ಯಕತೆ ಇಲ್ಲ. ಸ್ವಪ್ನ ಸುಸುಪ್ತಿಗಳಕ್ಕಿಂತಲೂ ಭಿನ್ನವಾಗಿರ್ಬೇಕು. ಇಂದ್ರಿಯ ಜನ್ಯ ಜ್ಞಾನ ಸಂಸ್ಕಾರ ಅಂತೀವಿ ಅಂದ್ರೆ ಬರೀ ಸಂಸ್ಕಾರ ಸಿದ್ಧಿ ಆಕತಿ. ಜ್ಞಾನ ಅಂದ್ರೆ ಅನುಭವಜನ್ಯ ಸಂಸ್ಕಾರ ಅಷ್ಟ ಸಿದ್ಧ ಆಕತಿ. ಸಂಸ್ಕಾರಕ್ಕಷ್ಟ ಆಧಾರ ಕಾಲ ಆಯ್ತು ಅಂದ್ರೆ ಅದಕ್ಕೆ ಏನನ್ನೋದಿಲ್ಲ ಅಂದ್ರೆ ಜಾಗೃತ ಅವಸ್ಥಾ ಪೂರ್ಣ ಆಗುದಿಲ್ಲ. ಜ್ಞಾನಕ್ಕೂ ಜ್ಞಾನಜನ್ಯ ಸಂಸ್ಕಾರಕ್ಕೂ ಎರಡಕ್ಕೂ ಆಧಾರ ಕಾಲ ಆಗಿರಬೇಕು. ಅದಕ್ಕೇನಂತಾರೆ? ಜಾಗೃತ ಅವಸ್ಥಾ. ಹೇಗಪ್ಪ ಅಂತ ಕೇಳಿದ್ರೆ, ಈಗ ಸ್ವಪ್ನ ಸುಸುಪ್ತಿಗಳಕ್ಕಿಂತ ಭಿನ್ನ ಪದ ಯಾಕೆ ಇಡ್ತೀರಿ ಅಂದರೆ, ಅಲ್ಲಿಯೂ ಸಂಸ್ಕಾರ ಅದ, ಸ್ವಪ್ನದಲ್ಲಿಯೂ ಸಂಸ್ಕಾರ ಅದ, ಸುಸುಪ್ತಿಯಲ್ಲಿಯೂ ಸಂಸ್ಕಾರ ಇರ್ತಾ ಇದೆ. ಅದಕ್ಕೆ ಇಂದ್ರಿಯ ಜನ್ಯ ಜ್ಞಾನ ಸಂಸ್ಕಾರಕ್ಕೆ ಆಧಾರ ಕಾಲ ಅಂದ್ರೆ ಮತ್ತು ಅವು ಆಧಾರ ಕಾಲ ಅದಾವು. ಅದಕ್ಕಾಗಿ ಅವಕೂರ್ಕಿಂತಲೂ ಭಿನ್ನ ಇರಬೇಕು. ಆಮೇಲೆ ಇಂದ್ರಿಯ ಜನ್ಯ ಜ್ಞಾನಕ್ಕೆ ಜ್ಞಾನದ ಸಂಸ್ಕಾರಕ್ಕೆ ಎರಡಕ್ಕೂ ಆಧಾರ ಇರಬೇಕು. ಹೇಗಪ್ಪ ಅಂತ ಕೇಳಿದ್ರೆ, ಇದು ಮಾಯಕು ಅಂತ ಹೇಳಿದೆ. ನಾ ಏನು ಹೇಳಿದ್ನ ಇದಕ್ಕೆ? ಮಾಯಕು ಅನ್ನಿ. ಇದು ಮಾಯಕು ಅಂತ ಹೇಳುವಾಗ ಏನು ಸಿದ್ಧ ಆಯ್ತು? ಈಗ ಇಂದ್ರಿಯ ಜನ್ಯ ಜ್ಞಾನ ಸಿದ್ಧ ಆಯ್ತು. ಇದು ಮಾಯಕ ಅಂತ ಹೇಳಬೇಕಾದಾಗ ಏನು ಸಂಸ್ಕಾರ ಬೇಕಾಗಿದೆ ಈಗ ನನಗೆ? ಇಲ್ಲ. ಈಗ ಇದು ಮಾಯಕ ಅನ್ನೋದು ಇಂದ್ರಿಯ ಜನ್ಯ ಜ್ಞಾನ ಆಯ್ತು. ಇನ್ನು ಇಂದ್ರಿಯ ಜನ್ಯ ಜ್ಞಾನದ ಸಂಸ್ಕಾರಕ್ಕ, ಇಂದ್ರಿಯ ಜನ್ಯ ಜ್ಞಾನದ ಸಂಸ್ಕಾರಕ್ಕ ಇದು ನಿನ್ನಿದಲ್ರಿ ಇದು ಅಂತ ಕೇಳ್ತೇನೆ. ಇದು ನಿನ್ನಿದ ಅಲ್ರಿ ಅಂದೆ. ಹೌದ್ರಿ ಅಂದೆ. ಇದು ನಿನ್ನಿದ ಅಂತ ಹೇಳಬೇಕಾದಾಗ ಸಂಸ್ಕಾರ ಐತೋ ಇಲ್ಲೋ? ನಿನ್ನಿದ ಅಂತ ಹೇಳ್ಬೇಕಾದ್ರೆ ಏನದ? ಇಂದ್ರಿಯ ಜನ್ಯ ಜ್ಞಾನದ ಸಂಸ್ಕಾರ ಅದ. ಆ ಸಂಸ್ಕಾರಕ್ಕೂ ಈಗೇನದ ಅಂತ ಕೇಳಿದು ಆಧಾರ ಕಾಲದ. ಅದಕ್ಕಾಗಿ ಏನಂತ ಕರಿತಾ ಇದ್ದಾರೆ? ಜಾಗೃತ ಅವಸ್ಥಾ ಅಂತಾರ. ಇದರ ಅಭಿಮಾನ ಮಾಡುವುದರಿಂದ ಏನಂತ ಕರೀತಾರ? ವಿಶ್ವ ಅಭಿಮಾನಿ. ಅವನಿಗೇನಂತಾರ? ವಿಶ್ವ ಅಭಿಮಾನಿ ಅಂತ ಕರೀತಾರ. ಎಲ್ಲಿರ್ತಾನಪ್ಪ ಅಂತ ಕೇಳಿದ್ರೆ ಕಣ್ಣಾಗಿರ್ತಾನ. ಶರೀರ ತುಂಬ ಇಲ್ಲನು? ಶರೀರ ತುಂಬ ಅದಾನ. ಮತ್ತು ಕಣ್ಣಾಗಿರ್ತಾನಂತ ಯಾಕೆ ಹೇಳ್ತೀರಿ ಅಂದರೆ, ಜಾಗೃತ ಪ್ರಪಂಚದ ವ್ಯವಹಾರವೆಲ್ಲ ವಿಶೇಷವಾಗಿ ಎದರಿಂದ ನಡೀತಾ ಇದೆ? ನೇತ್ರದಿಂದ ನಡೆಯುವುದರಿಂದ ಏನಂತ ಕರೀತಾರೆ? ವಿಶ್ವ ಅಭಿಮಾನಿ ಅಂತ ಕರೀತಾರೆ. ಅದಕ್ಕೆ ನೇತ್ರ ಸ್ಥಾನ ಅವನಿಗೆ ಹೇಳ್ಕೊಂಡು ಬಂದಿದೆ. ಇನ್ನು ಅವನ ವಾಣಿ ಯಾದಪ್ಪ? ವೈಖರಿ ವಾಣಿ. ವೈಖರಿ ವಾಣಿ ಅಂತಂದ್ರೆ 8 ಅಂಗಗಳಿಗೆ ವಾಯುವಿನ ಸಂಬಂಧವಾಗಿ ಶಬ್ದ ಹೊರಗೆ ಬರ್ತಿತ್ತು ಅಂದ್ರೆ ಅದಕ್ಕೇನಂತಾರ? ವೈಖರಿ ವಾಣಿ ಅಂತ ಕರೀತಾರ. 8 ಅಂಗಗಳಿಗೆ ವಾಯುವಿನ ಸಂಬಂಧವಾಗಿ ಶಬ್ದ ಹೊರಗೆ ಬಂದ್ರೆ ಅದಕ್ಕೆ ಏನನ್ಬೇಕು? ವೈಖರಿ ವಾಣಿ. ಕಂಠ, ತಾಲು, ಓಷ್ಟ, ಜೀವ, ಆಮೇಲೆ ಜೀವಾಮೂಲ ಅಂತ ಬರ್ತಾ ಇದೆ. ಆಮೇಲೆ ಏನಪ್ಪ ಅಂದ್ರೆ ನಾಸಿಕ, ಉರ, ಶಿರ, ಇವು ಎಲ್ಲಕ್ಕೂ ಸಂಬಂಧವಾಗಿ ವಾಯು ಹೊರಗೆ ಬಂತವ್ರು ಶಬ್ದ ಸರಿಯಾಗಿ ಬರ್ತಾ ಇದೆ. ಏನ್ರಿ? ಉರ ಅಂದ್ರೆ ಎದಿ, ನಾಸಿಕ ಅಂದ್ರೆ ಮೂಗು, ಶಿರ ಅಂದ್ರೆ ಹನಿ, ಓಷ್ಟ ಅಂದ್ರೆ ತುಟಿ, ದಂತ ಅಂದ್ರೆ ಹಲ್ಲು, ಜೀವ ಅಂದ್ರೆ ನಾಲಿಗೆ, ಜೀವಾಮೂಲ ಅಂದ್ರೆ ಏನು ಅಂಗಳ ಅಂತ ಕರಿತೇವಲ್ಲ ಅದು. ಆಮೇಲೆ ಇಲ್ಲ, ಅಂಗಳ ಅಂದ್ರೆ ಮ್ಯಾಲಿನ ಭಾಗ. ಮ್ಯಾಲಿನ ಭಾಗ ಏನಿದು ತುಟಿ ಮೇಲೆ ಒಳಂಗ ಅಂಗಳ ಅಂತ ಕರೀತಾರೆ. ಅದಕ್ಕೆ ಸಂಬಂಧ ಆಗಬೇಕು. ಆಮೇಲೆ ಏನಪ್ಪ ಅಂದ್ರೆ ತಾಲು ಅಂದ್ರೆ ಹಿಂದೆ ಏನಪ್ಪ ಅಂದ್ರೆ ಗಂಟಲ್ದಾಗ ಒಂದು ಇದು ಇರ್ತದೆ ನೋಡ್ರಿ, ಗಂಟಿ ಅಂತೇವಲ್ಲ, ಅವು ಇವು ಅಷ್ಟಕ್ಕೂ ಸಂಬಂಧ ಆಗಿ ವಾಯು ಹೊರಗೆ ಬಂತು ಅಂದ್ರೆ ಅದ್ರ ವಾಣಿ ಬಂತು ಅಂದ್ರೆ ಇದಕ್ಕೆ ಏನನ್ನಬೇಕು? ವೈಖರಿ ವಾಣಿ ಅಂತ ಕರೀತಾರೆ. ವೈಖರಿ ವಾಣಿ. ಆಮೇಲೆ ಭೋಗ ಎಂಥದ್ದು? ಸ್ಥೂಲ ಭೋಗ. ಭೋಗ ಎಂಥದ್ದು? ಸ್ಥೂಲ ಭೋಗ. ಕ್ರಿಯಾ ಏನು? ಇದು ಶಕ್ತಿ ಯಾವುದು? ಕ್ರಿಯಾಶಕ್ತಿ. ಶಕ್ತಿ ಯಾವುದು? ಕ್ರಿಯಾಶಕ್ತಿ. ಗುಣ ಯಾವುದು? ರಜೋಗುಣ. ಕ್ರಿಯಾಶಕ್ತಿಯಲ್ಲಿ ಇರ್ತದ, ರಜೋಗುಣದಲ್ಲಿ. ಆಮೇಲೆ ಅಭಿಮಾನಿ ಯಾರು? ವಿಶ್ವ ಅಭಿಮಾನಿ. ಇದಕ್ಕೆ ಇನ್ನೊಂದು ಹೆಚ್ಚಿಗೆ ಕೂಡಿಸಿದಾರ ಎಲ್ಲಿ ಅಂತ ಕೇಳಿದ್ರೆ ಪಂಚೀಕರಣದಲ್ಲಿ ಅಕಾರ ಮಾತ್ರ. ಓಂಕಾರದಲ್ಲಿ 4 ಮಾತ್ರೆಗಳದಾವ: ಅಕಾರ, ಉಕಾರ, ಮಕಾರ,
ಅರ್ಧ ಮಾತ್ರ ಅಂತ ತಿಳ್ಕೊಂಡು ಈ ರೀತಿಯಾಗಿ 8 ಅಂಗಗಳಿಗೆ ಸಂಬಂಧವಾಗಿ ಬಂದಾಗ ಮೊದಲು ಮಾಡಿಕೊಂಡು 8 ಕೂಡಿ ಏನಂತ ಕರೀತಾರೆ, ಇದು ವಿಶ್ವ ಜೀವನ ವ್ಯವಹಾರ. ಅದಕ್ಕೆ ಈಶ್ವರನ ಜೀವನ ಸ್ಥಾನ, ಜೀವನ ಭೋಗ, ಜೀವನ ಕ್ರಿಯಾ, ಜೀವನ ಏನಪ್ಪ ಅಂತ ಕೇಳಿ ಗುಣ, ಜೀವನಿಗೆ ಏನು ಹೆಸರು ಬಂತು ಅಂತ ಪ್ರಶ್ನೆ ಮಾಡಿದಾಗ ಇವನ್ನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಏನು ನೀವು ಸುಮ್ಮನೆ ಕುಂದ್ರೆ ಯಾವ್ರ ಕಡೆ ಯಾಕೆ ಲಕ್ಷ್ಯ, ಅವು ಅನ್ನೋದು ನೀವು ಹಚ್ ಅನ್ನೋದು ಎರಡು ಕೊಡಿದಾಗ ಡಬಲ್ ಹಾಕವ್ರಿ. ಸುಮ್ಮನೆ ಕುಂತು ಬಿಡ್ರಿ ನೀವು. ಆಮೇಲೆ ಚರಿಸುತ್ತ ಈ ಪರಿಯೋ ಹೊರಗಿರ್ದ, ಚರಿಸುತ್ತ ಅಂದ್ರೆ ವ್ಯವಹಾರ ಮಾಡುತ್ತ, ರೂಪಜ್ಞಾನ ಮಾಡಿಕೊಳ್ಳುವ ವ್ಯವಹಾರ ಯಾವ್ದು ಮಾಡ್ತಾ ಇದೆ, ನೇತ್ರೇಂದ್ರಿಯ. ಶಬ್ದ ಜ್ಞಾನದ ವ್ಯವಹಾರ ಯಾವ್ದು ಮಾಡ್ತಾ ಇದೆ, ಅದಕ್ಕೆ ಚರಿಸುತ್ತ ಅಂತಾರ. ಅಂದ್ರೆ ಈ ವ್ಯವಹಾರ ಮಾಡ್ಕೊಂತ ಇರುವ ಏನೇ ಈ ಪರಿಯೋಳ್ ಹೊರಗಿರ್ದ ಅಂದ್ರೆ ಪಂಚ ವಿಷಯಾದಿಗಳನ್ನ ಜ್ಞಾನ ಮಾಡಿಕೊಂಡು ಹೊರಗಿರ್ತಕ್ಕಂಥ ಕರಣವು ಅಂದ್ರೆ ಇಂದ್ರಿಯಗಳು ಅಡಗಿ ಅಂದ್ರೆ ಲಯವಾಗಿ ಏನ್ರಿ ವಾಸನೆ ಬೆರೆಸಿರ್ದ, ಏನ್ರಿ ಸಂಸ್ಕಾರದಿಂದ ಯುಕ್ತವಾಗಿದ್ದ ಏನು ಮನದ ಆ ವ್ಯವಹಾರವೇ ಕನಸಕ್ಕು. ಏನ್ ಆ ಮನದ ವ್ಯವಹಾರವೇ ಕನಸಕ್ಕು ಅಂತ ಹೇಳಿದರು. ಏನ್ ಅಂದ್ರೆ ಜ್ಞಾನೇಂದ್ರಿಯಗಳು ಅಡಗಿರ್ತಾ ಇದಾವೆ, ವ್ಯಾವಹಾರಿಕವಾದ ಜ್ಞಾನೇಂದ್ರಿಯಗಳು ಇರುವುದಿಲ್ಲ. ಅದಕ್ಕೆ ಲಕ್ಷಣ ಮಾಡಿದಾರೆ. ಸೂಕ್ಷ್ಮ ಲಕ್ಷಣ ಏನಪ್ಪಾ ಅಂತ ಕೇರೆ, ಅಂತಃಕರಣದ ಅಪರೋಕ್ಷ ವೃತ್ತಿ ಕಾಲಕ್ಕೆ ಏನಬೇಕು, ಸ್ವಪ್ನ ಅವಸ್ಥಾ ಅಂತ ತಿಳ್ಕೊಂಡು ಏನಿ ಅಪರೋಕ್ಷ ಅಂತಃಕರಣ ವೃತ್ತಿ ಕಾಲ. ಅಲ್ಲಿ ಪರೋಕ್ಷ ಅನ್ನೋದು ಇಲ್ಲವೇ ಇಲ್ಲ, ಸಂಸ್ಕಾರಕ್ಕೆ ಆಧಾರ ಕಾಲ ಇಲ್ಲ, ನೇರ ಅದೇ ಸ್ಥೂಲ ಲಕ್ಷಣ. ಈ ಜಾಗೃತಕ್ಕೂ ಒಂದು ಲಕ್ಷಣ ಮಾಡ್ಯಾರ. 42 ತತ್ವಗಳಿಂದ ಕೂಡಿಕೊಂಡು ಎಲ್ಲಿ ವ್ಯವಹಾರ ನಡೆಯುತ್ತದೆ ಅದಕ್ಕೇನನ್ಬೇಕು, ಜಾಗೃತ. ಅಥವಾ 14 ತ್ರಿಪುಟಿಗಳಿಂದ ಎಲ್ಲಿ ವ್ಯವಹಾರ ನಡೆಯುತ್ತದೆ ಅದಕ್ಕೇನನ್ಬೇಕು, ಜಾಗೃತ. 14 ತ್ರಿಪುಟಿ ಅಂದ್ರು ಅಷ್ಟೇ, 42 ತತ್ವ ಅಂದ್ರೂ ಅಷ್ಟೇ. ಇದು ಸ್ಥೂಲ ದೃಷ್ಟಿಯಿಂದ ಮಂದಾಧಿಕಾರಿಗೆ ತಿಳಿಯುವ ಸಲುವಾಗಿ ಹೇಳಿದ್ದೇವೆ. ಮುಖ್ಯವಾಗಿ ವಿಚಾರ ಮಾಡಿದರೆ ಸ್ವಪ್ನ ಸುಸುಪ್ತಿಗಳಿಗಿಂತ ಭಿನ್ನ ಇರಬೇಕು. ಆಮೇಲೆ ಇಂದ್ರಿಯಜನ್ಯ ಜ್ಞಾನಕ್ಕೂ ಇಂದ್ರಿಯಜನ್ಯ ಜ್ಞಾನದ ಸಂಸ್ಕಾರಕ್ಕೂ ಆಧಾರ ಕಾಲ ಇರಬೇಕು, ಅದಕ್ಕೇನಬೇಕು, ಜಾಗ್ರ. ಇನ್ನು ಅಪರೋಕ್ಷ ಅಂತಃಕರಣದ ಅಪರೋಕ್ಷ ವೃತ್ತಿ ಕಾಲಕ್ಕೆ ಏನಬೇಕು, ಸ್ವಪ್ನ. ಇನ್ನು ಸ್ಥೂಲ ದೃಷ್ಟಿಯಲ್ಲಿ ಏನು, ಜಾಗೃತದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ಅನುಭವಜನ್ಯ ಸಂಸ್ಕಾರವು ಯಾವ ಹಿತಾನಾಮಕ ನಾಡಿಯಲ್ಲಿ ಇರ್ತಾ ಇದೆ ಆ ಸಂಸ್ಕಾರದಿಂದ ಉತ್ಪನ್ನವಾಗಿ ತೋರುವಂಥ ವ್ಯವಹಾರಕ್ಕೆ ಏನನ್ಬೇಕು, ಸ್ವಪ್ನಾವಸ್ಥಾ ಅಂತ ಕರೀತಾರೆ. ಹಾಗೆ ಇಲ್ಲಿಯೂ ಸೆರೆಸಾಡುವಂಥ ಇಂದ್ರಿಯಗಳು ಅಂದ್ರೆ ಪಂಚಜ್ಞಾನೇಂದ್ರಿಯಗಳು ಅಡಗಿ ಹೊರಗಿರ್ದಂಥದ್ದು ಅಡಗಿ ವಾಸನೆ ಬೆರೆಸಿದ್ದ. ವಾಸನೆ ಅಂದ್ರೆ ಸಂಸ್ಕಾರ. ಯಾವ ಸಂಸ್ಕಾರ ಅಂದ್ರೆ ಜಾಗೃತದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ಅನುಭವಜನ್ಯ ಸಂಸ್ಕಾರ ಬೆರೆಸಿರ್ದ ಕೂಡಿಕೊಂಡಿರುವಂಥ. ಎಲ್ಲಿರ್ತದ್ರಿ ಸಂಸ್ಕಾರ? ಕಂಠ ದೇಶದಲ್ಲಿ ಒಂದು ನಾಡಿ ಅದ, ಒಂದ ಇಲ್ಲ ಭಾಳ ಅದಾವ. ಆದ್ರೆ ಹೇಳಾಕ ಅನುಕೂಲವಾದದ್ದು ಒಂದು ನಾಡಿ. ಅದು ಯಾವುದು? ಹಿತ ಅಂತ ಅದಕ್ಕೆ ಹೆಸರು. ಹಿತ ಅನ್ನೋ ನಾಡಿ. ನಾಮಕ ಅಂದ್ರೆ ನಾಮ, ಹಿತ ಎಂಬ ಹೆಸರಿನಿಂದ ಯುಕ್ತವಾದ ನಾಡಿಗೆ ಏನಂತಾರ, ಹಿತಾನಾಮಕ ನಾಡಿ ಅಂತ ಕರಿತೇವೆ ನಾವು. ಅನನ್ಯ ಪ್ರೇಮ ಲಕ್ಷಣಾತ್ಮಕ ಉಳುದಕ್ಕೆ ಏನಂತ, ಅನನ್ಯ ಪ್ರೇಮಕ್ಕೆ ಏನಂತೇವೆ ನಾವು, ಭಕ್ತಿ ಅಂತೇವೆ. ಏನಿಲ್ರಿ, ಅನನ್ಯ ಪ್ರೇಮ ಅನ್ನೋದು ಇದು ಲಕ್ಷಣ. ಆಮೇಲೆ ಭಕ್ತಿ ಅನ್ನೋದು ಅದು ವಿಶೇಷ ಲಕ್ಷಣದಿಂದ ತಿಳಿಸ್ಕೊಳ್ಳೋದು. ಹಾಗೆ ಇಲ್ಲಿ ಹಿತ ಎಂಬುದು ನಾಡಿ. ನಾಡಿ ಅದ. ನಾವು 72,000 ಅಂತ ಹೇಳ್ತಿದ್ವಿ. ಅವು ಏನದಪ್ಪ ಅಂದ್ರೆ 72,72,72,072 ಅನ್ನೋದ ಅಂತ್ರಿ ಶರೀರದೊಳಗೆ. ಎಷ್ಟು ಸೂಕ್ಷ್ಮ ಇರ್ಬೇಕ್ರಿ. ಅವು ಎಲ್ಲ ಡಬಲ್ ಇವು 4 5 ಅದಾವಂತ್ರಿ. ಸ್ಪೇರ್ ಪಾರ್ಟ್ ಅಂತೇವಲ್ಲ, ಸಿಲ್ಲಕ್ಕರೆ ಇರಲ್ರಿ, ಕೆಲಸದಾಗ ಹೆಚ್ಚು ಕಡಿಮೆ ಹಾಕವು, ಕಲ್ಲು ಹೊಲ. ಅದಕ್ಕಾಗಿ ಒಂದ್ರ ಮೇಲೆ ನಡೆದಲ್ಲ. ಹಿಂಗಾಗಿ ಒಬ್ಬರ ಗಳಕ್ಕೆ ಬಂದ್ರೆ 4 ಏನು ಅಂತಂತಾರೆ ತೊಗೊಂಡು ಬಂದಿರ್ತೀವಿ ಅಂತ. 4 ಗಳೆ ಸಮ ಅಂತ ಅದು ಗಸಗನ ಮುರಿದ್ರೆ ಇದನ್ನು ಬಳಸೋದು. ಹಂಗೆ ಈಗ ಇದು ಗಸಗನ ಎಲ್ಲಾರು ಮುರಿತು ಅಂದ್ರೆ ಮತ್ತೆ ಏನು ಪಾರ್ಟ್ ಇರ್ತೋ ಅಲ್ಲಿ ಬಿಚ್ಚಿ ಅಲ್ಲಿ ಹಾಕೋದು ಅನುಭವಕ್ಕದ. ಈಗ ಹಾರ್ಟ್ ಆಯ್ತು ಅಂದ್ರೆ ಹಾರ್ಟ್ ಅಂದ್ರೆ ಏನರ್ಥ, ಆ ನರಗಳ ರಕ್ತ ಸಂಚಾರ ಮಾಡುವಲ್ಲಿ ಏನಾರು ಸ್ವಲ್ಪ ನಡುವ ಸಂಚಾರಕ್ಕೆ ಅಡೆತಡೆ ಬಂದಿತ್ತು ಅಂದ್ರೆ
ಏನ್ರಿ ಅಲ್ಲಿ ರಕ್ತ ಹೆಪ್ಪುಗಟ್ಟಿರ್ತಾ ಇದೆ, ಅದು ಕರ್ರಗಾಗಿರ್ತದ, ಅದ ನಡು ಗಂಟಾಗಿರ್ತದ. ಇದು ತೆಳಗಿನ ರಕ್ತ ಮ್ಯಾಲಾರ ಹೋಗ್ಲಿ, ಮ್ಯಾಲಿಂದ ತೆಳಕರ ಬರಲಿ, ಬರುವುದಿಲ್ಲ. ಬಂದಾಯ್ತು ಅಂದ್ರೆ ಏನಾಕತ್ರಿ, ವ್ಯವಹಾರ ನಿಲ್ತದ, ತ್ರಾಸಾಗ ಶುರು ಹೋಗದೆ. ಡಾಕ್ಟರ್ಗಳು ಪರೀಕ್ಷೆ ಮಾಡಿ ಅದನ್ನ ಏನು ಮಾಡ್ತಾರ, ನರ ನಡುವಿಂದ ಕಟ್ ಮಾಡ್ತಾರ. ಇನ್ನು ಮತ್ತೆ ಅದಾಗ ನರ ಜೋಡ್ಸಕ್ಕೆ ಜಗ್ಗಿ ಗುಡ್ಸಕ್ಕೆ ಬರ್ತದನು, ರಬ್ಬರನ್ನು ಹಿಗ್ಗಾಕರ ಅಂತ ಜಗ್ಗ್ಯಾರ ಕುಡ್ಸಾಕ್ ಬರುವುದಿಲ್ಲ. ಮತ್ತೆ ಏನು ಮಾಡ್ತಾರೆ, ಕಾಲೊಳಗಿನ ನರ ತಕ್ಕೊಂತಾರ, ಕಾಲೊಳಗಿನ ನರ ತಕ್ಕೊಂಡು ಅದಕ್ಕೆ ಜೋಡಿಸ್ತಾರ. ಮತ್ತು ಕಾಲಾಗಿನ ನರ ತೆಗೆದ್ರೆ ಕಾಲಲ್ಲಿ ನಡ್ಯಾಕ ಶಕ್ತಿ ಬರ್ತದನು, ಬರಬಾರ್ದಾಗಿತ್ತು. ಇಲ್ಲ, ಸ್ಪೇರ್ ಪಾರ್ಟ್ ಅದ, ಹೆಚ್ಚಿನ ಸಾಮಾನು ಅದಾವಲ್ಲಿ ಅವು. ಆದ ಕಾಲಿಗೆ ಏನು ಸಿಗ್ತೀವ ಆ ನರ ಅದು ಚಲೋ ಅದ, ಹೆಚ್ಚಿಗೆ ಇದ್ದ ನರ ಅಲ್ಲಿ ತಕ್ಕೊಂಡು ಏನು ಮಾಡ್ತಾರೋ ಜೋಡಿಸಿಕಾರ ಮತ್ತು ಅನುಕೂಲ ಮಾಡ್ತಾ ಇದ್ದಾರೆ. ಏನು ಮಾಡೋದಿಲ್ರಿ ಅಂದ್ರೆ ಇದರ ಅರ್ಥ ಹಿತ ಅನ್ನೋದು ನಾಡಿ ಅಂದ್ರೆ ಎಷ್ಟು ಅದಾವ್ರೆ. ಮುಖ್ಯವಾಗಿ ನಾವು ಕೇಳ್ಕೊಂಬಂದು ಮೊದಲು 72,000 ನಾವೇನು ಹಗಲಲ್ಲಿ ಹೇಳ್ತೀನಿ, ಕಾಡ್ರಕೊ ಬಾಬುಗಳು ಬಸವರು ನೀ 72,000 ಅಂತ ಹೇಳ್ತಿ, ಭಾಳ ಅದಾವು ತಮ್ಮವು ಅಂದರು. ಏನ್ರಿ ಅವಾಗ ಅವ್ರು ಹೇಳಿದ್ರು 72 ಕೋಟಿ ಮ್ಯಾಲದಾವಂತ. ಎಲ್ಲ 72 ಅಂಕೆ ತಂದಾರ. ಇಷ್ಟು ನರಗಳದಾವು, ಅದು ಪರಮಾತ್ಮನ ಲೀಲಾ. ಏನ್ರಿ ಮತ್ತು ಅಷ್ಟು ಇರಲೇಬೇಕಲ್ಲ. ಮತ್ತು ಎಷ್ಟು ಸೂಕ್ಷ್ಮವಾದಂಥದ್ದು ಅದಾವಂತ, ಕಣ್ಣಿಗೆ ಕಾಣಲಾರ್ದಂಥವು ಅದಾವು. ಆ ಹಿತಾಂಬ ನಾಡಿ ಎಷ್ಟು ಸೂಕ್ಷ್ಮ ಐತೆ ಅಂತ ಕೇಳಿದ್ರೆ ಏನ್ರಿ, ಒಂದು ಕೂದಲದೊಳಗೆ ಏನ್ರಿ ಅಡ್ಡ ಸೀಳಿದ್ರೆ ಆಗ್ಬೋದು, ಕರೆ ಉದ್ದಕ್ಕೆ ಏನು ಮಾಡ್ಬೇಕಂದ್ರೆ ಸೀಳ್ಬೇಕು. ಎಷ್ಟು ಭಾಗ, 100 ಅಂದಾರಕ್ಕೆ ಒಂದು ಕಡೆ, ಕೆಲವು ಕಡೆ ಸಹಸ್ರ ಅಂದಾರ. ವಾಲಾಗ್ರೇನ ಸಹಸ್ರ ಭಾಗೇನ ಅಂದಾರ, ಶತವಾಲಾಗ್ರೇನ ಅಂತ ಒಂದು ಕಡೆ ಅಂದಾರ. ಒಂದು ಕೂದಲದೊಳಗೆ ಎಷ್ಟಪ್ಪ ಅಂತ ಕೇಳಿದ್ರೆ 100 ಭಾಗ ಮಾಡಿದಾಗ ಇರೋದು ಒಂದ ಕೂದಲು, ಅದು ಕಣ್ಣಿಗೆ ಕಾಣಿಸೋದಿಲ್ಲ ನಮಗೆ. ಅದು ನಾಲಿಗೆ ಹೇಳ್ತತಿ ಕೂದಲೈತ್ ನೋಡು ಬೆಬರಿಸಿ ಅಂತೇಳಿ. ಯಾರಿಗೆ, ನಮಗೆ ಊಟ ಮಾಡೋಂಗ ಏನತ್ತದ, ಅದು ಕೂದಲೈತ್ ನೋಡು ಅಂತ ಹೇಳ್ತತಿ. ಯಾವುದು ನಾವು ಊಟ ಮಾಡುವಾಗ ನೋಡಿ ಅನ್ನೋದು ಎದರಿಂದ, ಕಣ್ಣಿನಿಂದ ನೋಡ್ತೇವೆ. ಮತ್ತು ಕಣ್ಣಿನಿಂದ ನೋಡಾಕ ಅದು ಒಂದು ಕೂದಲನ ಪೂರ್ಣ ನಮ್ಗೆ ಗೋಚರ ಆಗಲಿಲ್ಲ, ಕಾಣಿಸ್ಲಿಲ್ಲ. ಅಂಥ ಕೂದಲ 100 ಭಾಗ ಮಾಡಿದಾಗ ಎಷ್ಟು ಸೂಕ್ಷ್ಮ ಆಗಿರ್ಬೇಕದು. ಆ 100ನೇ ಒಂದು ಭಾಗ ಏನಿರ್ತದ ಅಷ್ಟು ಸೂಕ್ಷ್ಮ ನಾಡಿ ಅದ ಅಂತ. ಅದಕ್ಕಾಗಿ ಅದಕ್ಕೆ ಏನಂತ ಕರೀತಾರ, ಹಿತಾನಾಡಿ ಅಂತ ಕರೀತಾರೆ. ಹಿತ ಅಂಬೋದು ಅದಕ್ಕೆ ಹೆಸರು. ಆ ನಾಡಿಯಲ್ಲಿ ಸಂಸ್ಕಾರ ಇರ್ತಾವೆ. ಆ ಸಂಸ್ಕಾರ ಉದ್ಭವವಾಗಿ ಆ ಸಂಸ್ಕಾರದಿಂದ ಯುಗಪತ್ ಸೃಷ್ಟಿ ತಯಾರಾಕತಿ. ಅಲ್ಲಿ ಯಾವ ಸೃಷ್ಟಿ ತಯಾರಾಕತಿ, ಯುಗಪತ್ ಸೃಷ್ಟಿ. ವಸ್ತುವಿನ ಜ್ಞಾನ ಎರಡೂ ಏಕಕಾಲದಲ್ಲಿ ಏನಕ್ಕವಲ್ಲಿ ಅಂದ್ರೆ ತಯಾರಾಕವು. ಅದಕ್ಕೆ ವಾಸನೆ ಬೆರೆಸಿದ್ದ ಮನದ ಆ ವ್ಯವಹಾರ, ಆ ವಾಸನೆಯಿಂದ ಯುಕ್ತವಾಗಿ ಅಲ್ಲಿ ಮನಸ್ಸಿನ ವ್ಯವಹಾರ ನಡೀತಿದಿಲ್ಲ. ಹೇಳುವುದು, ಕೇಳುವುದು, ಉಣ್ಣುವುದು, ತಿನ್ನುವುದು, ಮಾಡುವುದು, ನೋಡುವುದು, ಮಾಡೋದು ಎಲ್ಲ ನಡೀತಾ ಇದೆ. ನಡಿಬೇಕಾದ್ರೆ ಎದರಿಂದ, ಮನಸ್ಸಿನಿಂದ ಇಲ್ಲೋ. ಅಂತಃಕರಣ ಅಂದ್ರೆ ಏನು, ಮನಸ್ಸು ಅಂದ್ರೆ ಎಲ್ಲ ಒಂದರಿ. ವೃತ್ತಿ ಭೇದ ಮೂಲಕವಾಗಿ ಹೆಸರು ಬದಲಿ ಆಗ್ಯಾವು. ಅದರ ವಿಚಾರ ಮಾಡಿದರೆ ಅಂತಃಕರಣವೇ, ವ್ಯವಹಾರವೇ ಕನಸಕ್ಕು. ಅದಕ್ಕೇನಂತಾರ, ಕನಸು ಅಂತಾರ. ನಿನಗದರೋಳು ತೈಜಸ ಪೆಸರಕ್ಕು. ಆ ಕನಸಿನ ಅಭಿಮಾನ ಮಾಡೋದ್ರಿಂದ ನಿನಗೇನಂತ ಹೆಸರು ಬಂತಪ್ಪ ಅಂತ ಕೇಳಿದ್ರೆ ತೈಜಸ. ತೈಜಸ ಅಂದ್ರೆ ಪ್ರಕಾಶಮಾನ. ಯಾಕೆ ಪ್ರಕಾಶಮಾನ ಅಂತ ಕೇಳಿದರೆ, ಹೊರಗೆ ಅರಿಬೇಕಾದಾಗ ವಿಶ್ವಜೀವನು ಸ್ವತಃ ಅರಿಯುವುದಿಲ್ಲ. ಹೊರಗೆ ಅರಿವಾಗ ಏನು ಮಾಡೋದಲ್ರಿ, ಸ್ವತಃ ಅರಿಯುವುದಿಲ್ಲ. ಅಲ್ಲಿ ನೀ ಸ್ವತಃ ಅರಿತಿ, ಅದಕ್ಕೆ ತೈಜಸ ಅಂತ ಹೆಸರು ಬಂತು. ಸ್ವತಃ ಯಾಕೆ ಹೊರಗೆ ಅರಿಯೋದಿಲ್ಲ, ಅಲ್ಲಿ ಹೆಂಗೆ ಸ್ವತಃ ಅರಿತಾನ ಅನ್ನೋದನ್ನ ಮುಂದೆ ಸುಸುಪ್ತಿ ಅವಸ್ಥಾ ಲಕ್ಷಣೆಯನ್ನು